ನಮಸ್ಕಾರ. ತಲಹರಟೆ ಪಾಡ್ಕಾಸ್ಟ್ನ ಇಂದಿನ ಕಂತಿಗೆ ಸುಸ್ವಾಗತ. ಇಂದಿನ ಅತಿಥಿಗಳು ವಿಶೇಷ ಅಂತಲೇ ಹೇಳಬೇಕು. ಎಲ್ಲ ನಮ್ಮ ಅತಿಥಿಗಳು ವಿಶೇಷ ಅಂತ ಆದ್ರೂ ಇವತ್ತು ಸೀನಿಯರ್ ಅಡ್ವೊಕೇಟ್ ಆದಿತ್ಯ ಸೋಂಧಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಆದಿತ್ಯ. ನಮಸ್ಕಾರ ಸೂರ್ಯ ಅವರೇ. ನಮಸ್ಕಾರ. ಹಲವಾರು ರೀತಿಗಳಲ್ಲಿ ಈ ಒಂದು ಕಂತು ನಮಗಂತೂ ವಿಶೇಷ. ಸೀನಿಯರ್ ಅಡ್ವೊಕೇಟ್ ಆದಿತ್ಯ ಸೋಂಧಿ ಅವರು ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಓದಿದ್ರು, ಆಮೇಲೆ PhD ಕೂಡ ಮಾಡಿದ್ದಾರೆ. ಹಲವಾರು ಮುಖ್ಯ ಸಾಂವಿಧಾನಿಕ ವಿಷಯಗಳ ಬಗ್ಗೆ ಅವರು ಕೇಸ್ಗಳಲ್ಲಿ ನಡೆಸ್ತಾ ಇದ್ದಾರೆ. ಅದು ಬಿಟ್ಟು ಇಂದು ನಮ್ಮ ಕೇಳುಗರಿಗೆ ಒಂದು ಏನು ಅಂದ್ರೆ ಎರಡು ತರಹದ ವಿಶೇಷ ಈ ಕಂತಿನಲ್ಲಿ. ಮೊದಲನೇದಾಗಿ ಆದಿತ್ಯ ಸೋಂಧಿ ಅವರ ಮಾತೃಭಾಷೆ ಕನ್ನಡ ಅಲ್ಲ. ಅವರು ಬೆಂಗಳೂರಿನಲ್ಲೇ ಬೆಳೆದಿದ್ದಾರೆ. ಬೆಂಗಳೂರಿನಲ್ಲಿ ಬೆಳೆದವರು ಕೂಡ ಮಾತೃಭಾಷೆ ಇಲ್ದವರು ಕೂಡ ಹೇಗೆ ಕನ್ನಡವನ್ನ ಮಾತಾಡಬಹುದು ಅಂತ ಆದಿತ್ಯ ಸೋಂಧಿ ಅವ್ರ ಜೊತೆ ಮಾತಾಡದೆ ಗೊತ್ತಾಗುತ್ತೆ. ಎರಡನೇದು, ಈ ವಿಷಯ ಕೂಡ ಸ್ವಲ್ಪ ಜಟಿಲವಾದದ್ದು. ಲೀಗಲ್ ಟರ್ಮಿನಾಲಜಿ ಈಸ್ ಮೋಸ್ಟ್ಲಿ ಇನ್ ಇಂಗ್ಲಿಷ್ ಇನ್ ಅವರ್ ಡಿಸ್ಕೋರ್ಸ್. ಬಟ್ ಆದ್ರೂ ಸಹ ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಕನ್ನಡಿಗರಿಗೆ ಈ ವಿಷಯ ತಲುಪಬೇಕು ಅಂತ ಅವರು ಮುಂದೆ ಬಂದಿದ್ದಾರೆ. ಅವರು ಲೀಗಲ್ ಟರ್ಮಿನಾಲಜಿ ಅವಾಗವಾಗ ಇಂಗ್ಲಿಷ್ನಲ್ಲಿ ಬರೋದು ಅನಿವಾರ್ಯ. ಬಟ್ ತಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ತಲಹರಟೆ ಪಾಡ್ಕಾಸ್ಟ್ನಲ್ಲಿ ವಿಷಯ ಮುಖ್ಯ, ನಮ್ಮ ಗುರಿ ಮುಖ್ಯ ಹೊರತು ಈ ಎಷ್ಟು ಭಾಷೆ ಶುದ್ಧತೆ ಅದಕ್ಕೆ ಗೌಣ ಅಂತಾನೆ ಅನ್ಕೋಬೇಕು. ಇದ್ರ ಜೊತೆ ನಮ್ಮ ಗೆಸ್ಟ್ ಆಫ್ ಆನರ್, ನಾನು ಗೆಸ್ಟ್ ಆಫ್ ಆನರ್ ಇಲ್ಲ, ಆಕ್ಚುಲಿ ಗಣೇಶ್ ಅವ್ರು ತುಂಬಾ ಸತಿ ಈ ನಡುವೆ ನಡೆಸ್ತಾ ಇದ್ದಾರೆ. ಈ ನಡುವೆ ಎಪಿಸೋಡ್ಗಳನ್ನ ನಾನ್ ಗೆಸ್ಟ್ ಆಫ್ ಆನರ್. ಇಟ್ ವಾಸ್ ಜಸ್ಟ್ ಇನ್ ದ ಲೈಟರ್ ವೇನ್. ನಮಸ್ಕಾರ ಗಣೇಶ್. ನಮಸ್ತೆ. ನಮಸ್ತೆ. ಸೊ ಆದಿತ್ಯ ಅವರೇ, ತಾವು ಇಷ್ಟು ದೀರ್ಘವಾಗಿ ಲಾ ಪ್ರಾಕ್ಟೀಸ್ ಮಾಡಿದ್ದೀರಾ. ಬಟ್ ಇವತ್ತಿನ ವಿಷಯ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಬಗ್ಗೆ. ಅದು ತುಂಬಾ ಈ ನಡುವೆ ಅಂತೂ ಆ ಪೆಗಸಸ್ ಸ್ಕ್ಯಾಂಡಲ್ ಆಗಲಿ, ಟೆರರ್ಸ್ ಇನ್ವೆಸ್ಟಿಗೇಷನ್ ಆಗಲಿ ಬಂದಾಗ ಇಂಟರ್ನ್ಯಾಷನಲ್ ಕ್ರೈಮ್ಸ್ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಈ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಅಂದ್ರೆ ಏನು, ಅದರ ಸ್ವರೂಪ ಏನು, ಅದರ ಲೀಗಲ್ ಬೇಸಿಸ್ ಏನು, ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡೋಣ ಅಂತ. ಇದು ಪ್ರಾಯಶಃ ಜಸ್ಟ್ ಬಿಗಿನಿಂಗ್ ಆಫ್ ದ ಕಾನ್ವರ್ಸೇಷನ್ ಅನ್ಸುತ್ತೆ. ಪ್ರಾರಂಭಿಕ ಓಪನಿಂಗ್ ರಿಮಾರ್ಕ್ಸ್ ಏನಾದ್ರು ತಾವು ಹೇಳೋದಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೂರ್ಯ ಅವರೇ. ತಾವು ಹೇಳಿರೋದು ನಿಜಾನೇ. ಈ ನಮ್ ಟಾಪಿಕ್ ಇಂಪಾರ್ಟೆಂಟ್ ಇದೆ. ನಾನು ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ, ಬಟ್ ನನ್ ಕನ್ನಡ ತಮ್ಮ ಸ್ಟ್ಯಾಂಡರ್ಡ್ ಮ್ಯಾಚ್ ಆಗತ್ತೆ ಅಲ್ವಾ, ಅದ್ ನೋಡ್ಬೇಕು, ಸ್ವಲ್ಪ ಶ್ರಮಿಸ್ಬೇಕು. ನಾನು ಐ ವಿಲ್ ಡೂ ಮೈ ಬೆಸ್ಟ್. ಈಗ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಬಂದು ಅವ್ರು ನಮ್ ಸಂವಿಧಾನ ಕೆಳಗೆ ಅವ್ರದ್ದು ಏನ್ ರೆಫರೆನ್ಸೇ ಇಲ್ಲ. ಅದು ಮುಖ್ಯ. ಅದು ನಮ್ ಲಿಸ್ಟ್ 1 ಎಂಟ್ರಿ 8 ಅಲ್ಲಿ ಸೆಂಟ್ರಲ್ ಬ್ಯೂರೋ ಆಫ್ ಇಂಟೆಲಿಜೆನ್ಸ್ ಅಂಡ್ ಇನ್ವೆಸ್ಟಿಗೇಷನ್ ಅಂತ ಒಂದು ಬ್ರಾಡ್ ಫ್ರೇಸ್ ರೆಫರ್ ಆಗಿದೆ ಖಂಡಿತ. ಬಟ್ ಆ ಪವರ್ಸ್ ನ ಇನ್ವೋಕ್ ಮಾಡಿ ಯಾವ್ದಾದ್ರೂ ಶಾಸನ, ಲೆಜಿಸ್ಲೇಷನ್ ಇನ್ನೂ ಆಗಿಲ್ಲ. ಆದ್ರೆ ಈ ಇಂಟೆಲಿಜೆನ್ಸ್ ಏಜೆನ್ಸೀಸ್ IB ಇರ್ಲಿ, ರಾ ಇರ್ಲಿ, NTR ಇರ್ಲಿ, ಅವ್ರದ್ದು ಯಾವ್ದಾದ್ರೂ ಕಾನ್ಸ್ಟಿಟ್ಯೂಷನಲ್ ಸ್ಟ್ಯಾಟಸ್ ಸದ್ಯಕ್ಕೆ ನಮ್ ಸ್ಕೀಮ್ ಅಲ್ಲಿ ಇಲ್ಲ. ಅದು ದಟ್ ಇಸ್ ಅ ಪಾಯಿಂಟ್ ಲಾಸ್ಟ್ ಆನ್ ಲಾಟ್ ಆಫ್ ಪೀಪಲ್. ಬಟ್ ಅದು ಇರೋದು ಅದೇ ತರ. ನಾವು ಅದನ್ನ ಪೊಲೀಸ್ ಪವರ್ಸ್, ಇನ್ವೆಸ್ಟಿಗೇಷನ್ ಪವರ್ಸ್ ನ ಕಾಂಟ್ರಾಸ್ಟ್ ಮಾಡಿದ್ರೆ ನಾವು ಅದಕ್ಕೆ ತಾನೇ ಹೇಳುದು ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಇಸ್ ದಿ ಎಕ್ಸಿಸ್ಟೆನ್ಸ್ ಆಫ್ ಎ ಲೀಗಲ್ ಸ್ಟ್ಯಾಟಸ್ ಓವರ್ ವೇರಿಯಸ್ ಸಚ್ ಪವರ್ಫುಲ್ ಏಜೆನ್ಸೀಸ್. ಬಟ್ ಈ ಸಂಸ್ಥೆಗೆ ಇಷ್ಟೊಂದು ಅಧಿಕಾರ ಇದೆ, ಇಷ್ಟು ಪವರ್ಸ್ ಇದೆ, ಇಷ್ಟು ಸ್ಕೋಪ್ ಇದೆ, ಬಟ್ ಅವ್ರ ಲೀಗಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಏನಿದೆ ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಬಹುದು. ಖಂಡಿತ. ತಾವು ಈ ಲಿಸ್ಟ್ 1 ಅಂತ ಹೇಳಿದ್ರಿ. ನಮ್ಮ ಸಾಮಾನ್ಯ ಕೇಳುಗರಿಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಆ ಲಿಸ್ಟ್ಗಳ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀರಾ? ಹೌದು, ನಮ್ ಶೆಡ್ಯೂಲ್ 7 ಅಲ್ಲಿ 3 ಲಿಸ್ಟ್ ಇಶ್ಯೂ ಆಗಿದೆ. ಲಿಸ್ಟ್ 1 ವಿಚ್ ಇಸ್ ಯೂನಿಯನ್ ಪವರ್ಸ್, ಲಿಸ್ಟ್ 2 ವಿಚ್ ಇಸ್ ಸ್ಟೇಟ್ ಪವರ್ಸ್, ಅಂಡ್ ಲಿಸ್ಟ್ 3 ವಿಚ್ ಇಸ್ ಕಂಕರೆಂಟ್. ಅದ್ ಬಂದು ಇಟ್ಸ್ ಬೇಸಿಕ್ಲಿ
a trifurcation of powers that the union or the states can ಇದು ನಿಮ್ invoke. ಕೆಲಸ, ಇದು ನಮ್ ಕೆಲಸ, ಇಬ್ಬರ ಕೆಲಸನೂ ಕೆಲವೇ ಇರುತ್ತೆ, ಜಸ್ಟ್ ಡಿವಿಷನ್ ಆಫ್ ವರ್ಕ್ ತರ. ಖಂಡಿತ ಅಷ್ಟೇ ಇರೋದು. ಬಟ್ ಆ ವರ್ಕ್ ಬಂದು ಬರೀ ಲಿಸ್ಟ್ ಇಶ್ಯೂ ಆದ್ರೆ ಆ ವರ್ಕ್ ಮುಗಿಯಲ್ಲ. ದಟ್ಸ್ ಓನ್ಲಿ ದಿ ಬಿಗಿನಿಂಗ್. ಆ ಲಿಸ್ಟ್ ಕೆಳಗೆ ಯಾವ ಎಂಟ್ರೀಸ್ ಇದೆ ಅದು ಸೋರ್ಸ್ ಆಫ್ ಪವರ್. ಅದು ಆ ಸೋರ್ಸ್ ಆಫ್ ಪವರ್ ತಗೊಂಡು ಯಾವ ಶಾಸನ ಇಶ್ಯೂ ಆಗುತ್ತೆ, ಯಾವ ಲೆಜಿಸ್ಲೇಷನ್ ಇಶ್ಯೂ ಆಗುತ್ತೆ, ಆ ಲೆಜಿಸ್ಲೇಷನ್ ಪ್ಯಾರಾಮೀಟರ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಬ್ರಾಡ್ಲಿ ನಾವು ಹೇಳ್ಬಹುದು ಯೂನಿಯನ್ಸ್ ಕ್ಯಾನ್ ಡೂ ದಿಸ್ ಅಂಡರ್ ಲಿಸ್ಟ್ 1 ಅಂಡ್ ಸ್ಟೇಟ್ ಕ್ಯಾನ್ ಡೂ ದಿಸ್ ಅಂಡರ್ ಲಿಸ್ಟ್ 2. ಬಟ್ ಅದು ಕೊನೆಗೆ ಬಂದು ಅದನ್ನ ಎಕ್ಸರ್ಸೈಸ್ ಆಗ್ಬೇಕು. ಹೇಗೆ ಉಪಯೋಗಿಸ್ತಾ ಇದ್ದಾರೆ ಆ ಪವರ್ ಅಂತ. ಖಂಡಿತ ಖಂಡಿತ. ರೈಟ್. ಸೊ ಇಲ್ಲಿ ಯೂನಿಯನ್ ಲಿಸ್ಟ್ ಅಲ್ಲಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಥರ ಒಂದಿದೆ, ಬಟ್ ಈ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಬಗ್ಗೆ ಏನೂ ಉಲ್ಲೇಖನೇ ಇಲ್ಲ. ದೇರ್ ಇಸ್ ನೋ ಮೆನ್ಷನ್ ಅಟ್ ಆಲ್. ಎಂಟ್ರಿ 8 ಅಲ್ಲಿ ಸೆಂಟ್ರಲ್ ಬ್ಯೂರೋ ಆಫ್ ಇಂಟೆಲಿಜೆನ್ಸ್ ಅಂಡ್ ಇನ್ವೆಸ್ಟಿಗೇಷನ್ ಇಬ್ರು ಮೆನ್ಷನ್ ಆಗಿದೆ. ಬಟ್ ನಾನ್ ಅದೇ ಪಾಯಿಂಟ್ ನ ಎಂಫಸೈಸ್ ಮಾಡ್ತಾ ಇದ್ದೀನಿ. ಲಿಸ್ಟ್ ಅಲ್ಲಿ ಒಂದು ಎಂಟ್ರಿ ಇರಬಹುದು, ಬಟ್ ಆ ಎಂಟ್ರಿ ಬರೀ ಆ ಎಂಟ್ರಿ ಸೋರ್ಸ್ ಆಫ್ ಪವರ್ ಅಲ್ಲ. ಈಗ ತಾವು ಎಲೆಕ್ಷನ್ ಕಮಿಷನ್ ತಗೊಳ್ಳಿ. ಎಲೆಕ್ಷನ್ ಕಮಿಷನ್ ಬಂದು ಕಾನ್ಸ್ಟಿಟ್ಯೂಷನ್ ಕೆಳಗೆ ಸ್ಥಾಪಿಸಿರೋದು ಸಂಸ್ಥೆ ಅದು. ಬಟ್ ಇಂಟೆಲಿಜೆನ್ಸ್ ಏಜೆನ್ಸೀಸ್, ಇನ್ವೆಸ್ಟಿಗೇಷನ್, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಟ್ಸೆಟ್ರಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೆಫರ್ ಆಗಿಲ್ಲ. ಸೊ ಅದನ್ನ ಆ ಎಂಟ್ರಿ ತಗೊಂಡು ಒಂದು ಲೆಜಿಸ್ಲೇಷನ್ ಮಾಡಿದ್ರೆ ಅದಕ್ಕೆ ಒಂಥರ ಲೀಗಲ್ ಸ್ಟ್ಯಾಟಸ್, ಲೆಜಿಟಿಮಸಿ ಬರುತ್ತೆ. ಬಟ್ ಅದನ್ನ ಕಾನ್ಸ್ಟಿಟ್ಯೂಷನಲ್ ಎಂಟಿಟಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಮೇನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದ್ರ ಬಗ್ಗೆ ಯಾವ ರೆಫರೆನ್ಸೇ ಅಲ್ಲ. ಅದು ಬರೀ ಲಿಸ್ಟ್ ಅಲ್ಲಿ ರೆಫರ್ ಆಗಿರೋದು. ಸೋರ್ಸ್ ಇದೆ ಬಟ್ ಉಪಯೋಗಿಸಿಲ್ಲ. ಖಂಡಿತ. ಸೊ ಆದಿತ್ಯ ಅವರು ಹೇಗೆ ಬಂತಿದು ಅಂದ್ರೆ ಈ ಲಿಸ್ಟ್ ಅಲ್ಲಿ ನೇಮ್ ಬರೋದಕ್ಕೂ ಒಂದು ಕಾರಣ ಬೇಕಲ್ವಾ? ಸೊ ಯಾವ ತರ ಅದು ಲಿಸ್ಟ್ ಅಲ್ಲಿ ಹೆಸರು ಬಂತು ಹೇಗೆ? ಅಂದ್ರೆ ನೋಡಿ ಗಣೇಶ್, ಅಂತ ಹೇಳ್ತಾರಲ್ಲ. ಹೌದು ಸ್ಟೆಪ್ 0, ಸ್ಟೆಪ್ 1 ಆಗ್ಲಿ, ಬಟ್ ಇನ್ನು ಮುಂದೆ ಸುಮಾರು ಸ್ಟೆಪ್ಸ್ ಆಯ್ತು, ಆಗಿಲ್ಲ. ಈಗ ಈ ಇಂಟೆಲಿಜೆನ್ಸ್ ಬ್ಯೂರೋ ಬಗ್ಗೆ ತಾವು ಸ್ಪೆಸಿಫಿಕ್ ಆಗಿ ನೋಡಿದ್ರೆ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ 1887 ಅಲ್ಲಿ ಇಶ್ಯೂ ಆಗಿತ್ತು, ಪ್ರೀ ಕಾನ್ಸ್ಟಿಟ್ಯೂಷನಲ್ ಬ್ರಿಟಿಷ್ ಎರಾ ಅಲ್ಲಿ, ಟು ಡೀಲ್ ವಿತ್ ಥಗರಿ. ಅವಾಗ ಥಗರಿ ಬಂದು ಒಂದು ಸೋಷಿಯಲ್ ಪ್ರಾಬ್ಲಮ್ ಇತ್ತು, ಅದನ್ನ ಡೀಲ್ ಮಾಡಕ್ಕೆ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಬಂದು ಇಶ್ಯೂ ಆಗಿತ್ತು. ಈಗ that executive order has been the basis for the intelligence bureau even till today, almost 150 years later. ತಾವು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ವೆಬ್ಸೈಟ್ ಹೋದ್ರೆ ಈಗ ಸದ್ಯಕ್ಕಿದೆ ನನ್ಗೆ ಗೊತ್ತಿಲ್ಲ, ಬಟ್ ನಾನು ನೋಡುವಾಗ ಒಂದು 5-6 ವರ್ಷ ಮುಂಚೆ ಆ ತರ ರೆಫರ್ ಆಗಿತ್ತು 1887 ಎಕ್ಸಿಕ್ಯೂಟಿವ್ ಆರ್ಡರ್. ಬಟ್ ನಮ್ ಸಂವಿಧಾನ ಬಂದ ಮೇಲೆ ಅದ್ರ ಬಗ್ಗೆ ಏನಾದ್ರೂ ಒಂದು ಎಕ್ಸ್ಪ್ರೆಸ್ ಪ್ರೊವಿಷನ್ ಬರ್ಬೇಕಿತ್ತು ನನ್ನ ಪ್ರಕಾರ. ಈಗ ಯು ಆರ್ ರೈಟ್, ಆ ಎಂಟ್ರಿಯಲ್ಲಿ ಖಂಡಿತ ಅದು ಕಾನ್ಶಿಯಸ್ನೆಸ್ ಇದೆ ಅದ್ರ ಬಗ್ಗೆ. ಇದು ಆಕ್ಸಿಡೆಂಟಲ್ ಅಲ್ಲ. ಇವತ್ತು ಯುವರ್ ಕ್ವೆಶ್ಚನ್ ಇಸ್ ಪ್ರಿಸೈಸ್. ಅದು ಯಾಕಿದೆ, ಅದಕ್ಕೆ ಅದ್ರ ಬಗ್ಗೆ ಕಾನ್ಶಿಯಸ್ನೆಸ್ ಇದೆ. ಆ ಡ್ರಾಫ್ಟ್ಸ್ಮೆನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವರ್ ಅವೇರ್ ದಟ್ ಈ ತರ ಒಂದು ಇಂಟೆಲಿಜೆನ್ಸ್ ಏಜೆನ್ಸೀಸ್ ಇದೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಬರ್ಬೋದು. ತಾವು ಅಮೆರಿಕನ್ ಸಂಸ್ಥೆಗಳನ್ನ ಕಾಂಟ್ರಾಸ್ಟ್ ಮಾಡಬಹುದು. ಅಲ್ಲಿ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದೆ, FBI, ಬ್ರಾಡ್ಲಿ ಕಂಪೇರಬಲ್ ವಿತ್ CBI. ಆಮೇಲೆ ಅವ್ರ CIA ಇದೆ. ಅದ್ ಬಂದು ಪ್ಯೂರ್ಲಿ ಇಂಟೆಲಿಜೆನ್ಸ್ ಏಜೆನ್ಸಿ. ಅದು ದೋ ಅವ್ರ ಸಿಸ್ಟಮ್ ಸ್ವಲ್ಪ ಯುನೀಕ್ ಇದೆ. ಐ ಕೆನಾಟ್ ಸೇ ಎಕ್ಸಾಕ್ಟ್ಲಿ ಕಂಪೇರಬಲ್, ಬಟ್ ಬ್ರಾಡ್ಲಿ ಆ ತರ ಕಂಪ್ಯಾರಿಸನ್ ನಾವು ಮಾಡಬಹುದು. ಸೊ ಟು ಕಮ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್, ಅದಕ್ಕೆ ದಿ ಡ್ರಾಫ್ಟ್ಸ್ಮನ್ ಫೆಲ್ಟ್ ದಟ್ ಎಂಟ್ರಿ ಇದ್ರೆ ಇಟ್ ಈಸ್ ಎ ಹಿಂಟ್ ಟು ದಿ ಫ್ಯೂಚರ್ ಪಾರ್ಲಿಮೆಂಟೇರಿಯನ್ಸ್. ನಾವು ಈ ತರ ಇದ್ರ ಮೇಲೆ ಒಂದು ಶಾಸನ ಲೆಜಿಸ್ಲೇಟ್ ಮಾಡಬಹುದು, ಬಟ್ ಇನ್ನೂ ಆಗಿಲ್ಲ. ಅಟ್ಲೀಸ್ಟ್ as far as ಇಂಟೆಲಿಜೆನ್ಸ್ ಏಜೆನ್ಸೀಸ್ ಇದೆ ಆಗಿಲ್ಲ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI ಪರಿಸ್ಥಿತಿ ಸ್ವಲ್ಪ ಯುನೀಕ್ ಇದೆ. ಯಾಕಂದ್ರೆ ಆ ಮ್ಯಾಟರ್ ಸದ್ಯಕ್ಕೆ ಸಬ್ಜುಡಿಸ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ. ವೆದರ್ ದಿ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಆಕ್ಟ್ ಇಂಡೀಡ್ is the source of power for CBI or not is a matter that is pending in court. But ನಾನು ಇಷ್ಟು ಹೇಳ್ಬೋದು, ಅದ್ರ ಮೇಲೇನು ಒಂಚೂರು ಲೀಗಲ್ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್ ಬರುತ್ತೆ. ಒಂದು ಕ್ಲೌಡ್ ಇದೆ. ತಾವು ಗೌಹಾಟಿ ಹೈಕೋರ್ಟ್ ಡಿವಿಷನ್ ಬೆಂಚ್ ಜಜ್ಮೆಂಟ್ ನೋಡಿದ್ರೆ ಅದ್ರ ಪ್ರಕಾರ ಇಟ್ ಇಸ್ ಕ್ಯಾಟೆಗೋರಿಕಲಿ ಹೆಲ್ಡ್ CBI is not
the agency contemplated under the Delhi Special Police enactment. So ಆ ಇಶ್ಯೂನು at large ಇದೆ ಸದ್ಯಕ್ಕೆ. ಓಕೆ. ತುಂಬಾ ಜನಕ್ಕೆ ಈ ಟೆರರು, ಇಂಟೆಲಿಜೆನ್ಸು, CBI ಅಂತ ಹೇಳಿದ ತಕ್ಷಣ ಒಂದು ತಪ್ಪು ನಡೀತಾ ಇದೆ ಎಲ್ಲೋ, ಸೊ ಗೌರ್ಮೆಂಟ್ ಹೋಗಿ ಅದನ್ನ ಸರಿಪಡಿಸ್ತಾ ಇದೆ, ದೇರ್ ಬ್ರಿಂಗಿಂಗ್ ಕ್ರಿಮಿನಲ್ಸ್ ಟು ದ ಬುಕ್, ಅದು ನ್ಯಾಯ ನೀಡ್ತಾ ಇದೆ ಅನ್ನೋ ಒಂದು ಹೊಳೆಯುತ್ತೆ ನಮಗೆ. ಬಟ್ ಅದ್ರ ಜೊತೆ ಅವರು ಹೇಗೆ ಆ ಪ್ರಕ್ರಿಯೆ, ದ ಪ್ರಾಸೆಸ್ ಆಫ್ ಇನ್ವೆಸ್ಟಿಗೇಷನ್, ಅದನ್ನು ಹೇಗೆ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ಅದನ್ನು ತುಂಬಾ ಮುಖ್ಯವಾದ ಪ್ರಶ್ನೆ. ನಾವು ಡೆಮೋಕ್ರಸಿಯಲ್ಲಿ ಬೆಳೆದಂಗೂ ಇಂತಹ ಪ್ರಶ್ನೆಗಳನ್ನು ನಾವು ಸಾಮಾನ್ಯ ಜನರು ನಮ್ಮಷ್ಟಕ್ಕೆ ನಾವೇ ಒಂದು ಪೇಪರ್ ಎದ್ದ ತಕ್ಷಣ CBI ರೇಡ್ಸ್ ಅಂದ ತಕ್ಷಣ ಓ ಏನೋ ತಪ್ಪು ಮಾಡಿದ್ದಾರೆ ಅಂತ, ಹೌದು ಅದನ್ನು ಪ್ರಶ್ನೆ ಬರಬೇಕು. ಬಟ್ ಅದ್ರ ಜೊತೆಗೆ ಅದನ್ನ ಹೇಗೆ ತಪ್ಪನ್ನ ಸರಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ವಿ ಶುಡ್ ಥಿಂಕ್ ಅಬೌಟ್ ದಿ ಪ್ರಾಸೆಸ್ ಆಫ್ ರೆಮಿಡಿಯಿಂಗ್ ದೋಸ್ ಆರ್ ದ ಇಲ್ಸ್ ಅಲ್ವಾ ಸರ್? ಖಂಡಿತ. ಅದು ಈಗ ಅದೊಂದು ನಂಬಿಕೆ ಇರಬೇಕು. ದೇರ್ ಹ್ಯಾಸ್ ಟು ಬಿ ಸಮ್ ಕ್ರೆಡಿಬಿಲಿಟಿ ಟು ದಿ ಇನ್ಸ್ಟಿಟ್ಯೂಷನ್. ಈಗ CBI ಇನ್ವೆಸ್ಟಿಗೇಷನ್ ಇದ್ರೆ ಅದು ಆಕ್ಚುಲಿ ಇನ್ವೆಸ್ಟಿಗೇಷನ್ ಪವರ್ಸ್ ಅವ್ರದ್ದು. ಬಟ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಬಂದು ಇನ್ವೆಸ್ಟಿಗೇಷನ್ ಅಲ್ಲ, ಅದು ಮುಖ್ಯ. ಅದು ಯಾಕಂದ್ರೆ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಎಸೆನ್ಷಿಯಲಿ ಬಂದು ಸಿವಿಲಿಯನ್ ಫಂಕ್ಷನ್. ಅದು ಇನ್ವೆಸ್ಟಿಗೇಷನ್, ಅರೆಸ್ಟ್, ಡಿಟೆನ್ಷನ್, ಇಂಟೆರೋಗೇಷನ್, ಲಾ ಅಂಡ್ ಆರ್ಡರ್, ಕ್ರೈಮ್ ಎನ್ಫೋರ್ಸ್ಮೆಂಟ್ ಅವರೆಲ್ಲ ಬಂದು ಪೊಲೀಸ್ ಫಂಕ್ಷನ್. ಅದು ಅದ್ ವ್ಯತ್ಯಾಸ ನಮ್ಮ ಮನಸ್ಸಲ್ಲಿ ಇರ್ಬೇಕು. ಅದು ಮುಖ್ಯ. ಈ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಬಂದು ಈ ಪವರ್ಸು, ಈ ಅಧಿಕಾರ ಅವ್ರಿಗೆ ಇಲ್ಲ ನಮ್ಮ ಸಿಸ್ಟಮ್ ಅಲ್ಲಿ. ಅದು ಇರ್ಬೇಕು ಇಲ್ವಾ ಅದು ಬೇರೆ ಪ್ರಶ್ನೆ. ಬಟ್ ಸದ್ಯಕ್ಕೆ ನಾವು ನೋಡಿದ್ರೆ ಇಂಟೆಲಿಜೆನ್ಸ್ ಇಸ್ ಓನ್ಲಿ ಇನ್ಫಾರ್ಮೇಶನ್ ಗ್ಯಾದರಿಂಗ್. ಆ ಪ್ರಶ್ನೆ ಮುಂದೆ ಬರುತ್ತೆ. ಈಗ ಕರೆಕ್ಟ್ ಆಗಿ ಹೇಳಿದೀರಾ, ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ, IB ರಿಪೋರ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್, ಆ ತರ. ಅದ್ ನೋಡಿದ್ರೆ ಜನ ಹೇಳ್ತಾರೆ ಅದ್ರದ್ದು ಏನೋ ಒಂದು ಕ್ರೆಡಿಬಿಲಿಟಿ ಇದೆ, ಲೀಗಲ್ ಪ್ರೋಸೆಸ್ ಇದೆ. ಬಟ್ ದಟ್ ಇಸ್ ದ ರೀಸನ್ ಟು ಹ್ಯಾವ್ ರೂಲ್ ಆಫ್ ಲಾ ಅಂಡ್ ಕ್ರೆಡಿಬಿಲಿಟಿ. ಈ ಸಂಸ್ಥೆಗಳನ್ನ ಇನ್ನೂ ಕಾನ್ಸ್ಟಿಟ್ಯೂಷನಲ್ ಅಥವಾ ಲೀಗಲ್ ಸ್ಟ್ಯಾಟಸ್ ಇರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಅದಕ್ಕೆ ಸ್ಟ್ರಾಂಗ್ ಆಗಿರ್ಬೇಕು. ಇವಾಗ ಒಂದ್ ಇಂಟೆಲಿಜೆನ್ಸ್ ಆಫೀಸರ್ ತಮ್ಮ ಮನೆಗೆ ಬಂದ್ರೆ, ಗಾಡ್ ಫಾರ್ ಬಿಡ್, ಅವ್ರು ಬಂದು ತಮ್ಮನ್ನ ಅರೆಸ್ಟ್ ಮಾಡ್ಬೋದಾ, ಇಂಟರ್ಗೇಟ್ ಮಾಡ್ಬೋದಾ, ಕಸ್ಟಡಿಯಲ್ಲಿ ತಗೋಬಹುದಾ, ಕ್ಯಾನ್ ಹಿ ಕ್ಯಾರಿ ಎ ವೆಪನ್, ಅವ್ರ ಸರ್ವಿಸ್ ರಿವಾಲ್ವರ್ ಎಂಟೈಟಲ್ಮೆಂಟ್ ಇದೆ ಇಲ್ವೋ, ಹೌದು, ಕ್ಯಾನ್ ಹಿ ಫೈಲ್ ಎ ಚಾರ್ಜ್ ಶೀಟ್. As the law stands, an intelligence officer cannot. Okay. But the conception and perception ಬೇರೆ ಇದೆ. ಹೌದು, ಸೊ ಆ ಆಸ್ಪೆಕ್ಟ್ ಸ್ವಲ್ಪ ಮುಖ್ಯ ನನ್ನ ಪ್ರಕಾರ. ತುಂಬಾ ಜನಕ್ಕೆ ಏನನ್ಸುತ್ತೆ ಅಂದ್ರೆ, ನೀವು ತಪ್ಪು ಮಾಡಿಲ್ಲ, ನೀವು ಸರಿಯಾದ ಆನೆಸ್ಟ್ ಸಿಟಿಸನ್ ಅಂದ್ರೆ ನಿಮ್ಗೆ ಈ ತರ ಆಗೋದೇ ಇಲ್ಲ ಬಿಡಿ ಸರ್ ಅಂತ ತುಂಬಾ ಅನ್ಕೊಂತಾರೆ. ಬಟ್ ಏನು ಅಂದ್ರೆ, ಆ ತರ ಪವರ್ ಇದ್ರೆ ಅದನ್ನ ಮಿಸ್ಯೂಸ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಅದು 10 ಜನಕ್ಕಲ್ದೇ ಇದ್ರೆ 3 ಜನಕ್ಕಾದ್ರೂ ಅದು ಮಿಸ್ಯೂಸ್ ಆಗುತ್ತೆ. ಆ 3 ಜನ ಜೀವನಕ್ಕೂ ಅದು ಒಂಥರ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಖಂಡಿತ ನೋಡಿದ್ರೆ ಎಷ್ಟು ಸಾರಿ ಟು ಇಂಟರಪ್ಟ್, ಬಟ್ ದಟ್ಸ್ ದ ಪಾಯಿಂಟ್. ಎಷ್ಟೊಂದು ನಾನು ಹೇಳ್ತಾ ಇಲ್ಲ, ಅದು ಬರೀ ಸಿವಿಲ್ ರೈಟ್ಸ್ ಆಕ್ಟಿವಿಸ್ಟ್ ಹೇಳ್ತಾ ಇಲ್ಲ. ತಾವು ನೋಡಿದ್ರೆ ಫಾರ್ಮರ್ ಇಂಟೆಲಿಜೆನ್ಸ್ ಆಫೀಸರ್ಸ್, ಸೀನಿಯರ್ ಆಫೀಸರ್ಸ್, ಅವ್ರು ಎಷ್ಟೊಂದು ಬಯೋಗ್ರಫೀಸ್, ಮೆಮೋರ್ಸ್ ಇದೆ. ಅದು ತಗೊಂಡು ತಾವು ನೋಡಿದ್ರೆ ದೇ themselves say that the absence of a legal regime affects our credibility, number one. Secondly, ಎಷ್ಟೊಂದು ಈ ತರ ಈ ಸೇಫ್ ಹೌಸಸ್ ಇದೆ, ಈ ಇಂಟರ್ಗೇಷನ್, ಟಾರ್ಚರ್ ಆಗತ್ತೆ. ಆ ಪವರ್ಸ್ ನಮ್ಮ ಹತ್ರ ಇಲ್ಲ. ಅದು ಒಂದು ಮಾನವ ಹಕ್ಕುಗಳು ದುರುಪಯೋಗ ಆಗತ್ತೆ. ಅದು ಒಪ್ಕೊಂಡಿದ್ದಾರೆ. ಆ ತರ ಮೆಟೀರಿಯಲ್ ಪಬ್ಲಿಕ್ ರೆಕಾರ್ಡ್ ಅಲ್ಲಿ ಇದೆ. ದಟ್ಸ್ ಅ ಸೀರಿಯಸ್ ಕ್ವೆಶ್ಚನ್ ವೆನ್ ಯು ಟಾಕ್ ಅಬೌಟ್ ರೂಲ್ ಆಫ್ ಲಾ. ಖಂಡಿತ ಯಾರಾದ್ರೂ ತಪ್ಪು ಮಾಡಿದ್ದಾರೆ, ಅವ್ರನ್ನ the law must take its course. That's a very simplistic approach. But one constitutional republic do institutions, ಸಂಸ್ಥೆಗಳದ್ದು ಏನ್ ಕ್ರೆಡಿಬಿಲಿಟಿ ಇದೆ, ಏನ್ ಸ್ಟ್ಯಾಟಸ್ ಇದೆ, that is what defines us. Correct. ಆದಿತ್ಯ ಅವರೇ, ನಂದು ಇನ್ನೊಂದು ಬೇಸಿಕ್ ಕ್ವೆಶ್ಚನ್ ಇತ್ತು ಇಲ್ಲಿ. ಏನು ಅಂತಂದ್ರೆ, ಈ ಇಂಟೆಲಿಜೆನ್ಸ್ ಅನ್ನೋದ್ರದ್ದು ವ್ಯತ್ಯಾಸ ಎಕ್ಸಾಕ್ಟ್ಲಿ ಏನು? ಫಾರ್ ಇನ್ಸ್ಟೆನ್ಸ್, ಒಂದು ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ವಿಷಯ ತಿಳ್ಕೊತಾರೆ, ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಾರೆ,
ವರ್ಸಸ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್, ಅದನ್ನ ಹೇಗೆ ವ್ಯತ್ಯಾಸ ಪಡಿಸ್ತಾರೆ? ಹೌ ಡು ಯು ಗಣೇಶ್, ಡಿಫ್ರೆನ್ಶಿಯೇಟ್ ಇನ್ವೆಸ್ಟಿಗೇಷನ್ ಬಂದು ಅದರದ್ದು ಒಂದು FIR ಇಲ್ಲಾಂದ್ರೆ ಒಂದು ಕ್ರೈಮ್ಗೆ ಸಂಬಂಧ ಇರಬೇಕು. ಓಕೆ ಓಕೆ, ಡ್ಯೂ ಪ್ರಾಸೆಸ್. ದಟ್ ಇಸ್ ದಿ ಮೀನಿಂಗ್ ಆಫ್ ಇನ್ವೆಸ್ಟಿಗೇಷನ್. ಯಾವ್ದಾದ್ರು IPC ಒಫೆನ್ಸ್ ಇದ್ರೆ ಇಲ್ಲಾಂದ್ರೆ ಯಾವ್ದು ಬೇರೆ ಪೀನಲ್ ಸ್ಟ್ಯಾಚ್ಯೂಟ್ ಉಲ್ಲಂಘನೆ ಆಗಿದ್ರೆ ಅದ್ರ ಕನೆಕ್ಷನ್ ಅಲ್ಲಿ ಒಂದು FIR ಇಲ್ಲಾಂದ್ರೆ ಒಂದು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದ್ರೆ ಆವಾಗ ಇನ್ವೆಸ್ಟಿಗೇಷನ್ ಸ್ಟೇಜ್ ಬರೋದು. ಅದು ಬಂದು CR3C ನಮ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಪ್ಲೈ ಆಗುತ್ತೆ, ಇಲ್ಲಾಂದ್ರೆ ಸ್ಪೆಷಲ್ ಎನ್ಯಾಕ್ಟ್ಮೆಂಟ್ಸ್ ಅಪ್ಲೈ ಆಗುತ್ತೆ, NIA ಆಗ್ಲಿ ಯಾವ್ದಾದ್ರು ಬೇರೆ ಕ್ರಿಮಿನಲ್ ಸ್ಟ್ಯಾಚ್ಯೂಟ್ ಇರ್ಲಿ. ಸೊ ಇನ್ವೆಸ್ಟಿಗೇಷನ್ in that sense is a term relatable to a criminal offense. Okay. Intelligence bandu, it's a more generic term. There need not be a criminal offense at all. Political intelligence ide sir. Gathering of information regarding what political parties are doing on the ground. Right. How are they setting up their cadregalana hege set up ಆಗ್ತಾ ಇದೆ, manifesto ಏನ್ ಆಗ್ಬೋದು, ಅದು ಇಂಟೆಲಿಜೆನ್ಸ್ ಗ್ಯಾದರಿಂಗ್, ಇನ್ಫಾರ್ಮೇಶನ್ ಗ್ಯಾದರಿಂಗ್. ಈಗ ಸಪೋಸಿಂಗ್ ಈಗ ತಾವು ನೋಡಿರ್ಬೋದು ರೀಸೆಂಟ್ ಆಗಿ ಕಮ್ಯುನಲ್ ಇಶ್ಯೂಸ್ ಮುಂದೆ ಬರ್ತಾನೆ ಇದೆ, ಸುಮಾರು ವೈಲೆನ್ಸ್ ಆಗಿದೆ, ಡೆಲ್ಲಿಯಲ್ಲಿ ಆಗಿದೆ, ನಮ್ ಸ್ಟೇಟ್ ಅಲ್ಲಿ ಆಗಿದೆ. ಈಗ ಆ ಡಿಸ್ಟ್ರಿಕ್ಟ್ ಅಲ್ಲಿ ಆ ಏರಿಯಾದಲ್ಲಿ ವಾಟ್ ಇಸ್ ದ ಪಲ್ಸ್ ಆಫ್ ದ ಪೀಪಲ್, ಅವ್ರದ್ದು ಗ್ರೀವೆನ್ಸಸ್ ಏನಿದೆ, ಈ ತರ ಯಾಕೆ ಆಗ್ತಾ ಇದೆ, ಅದನ್ನ ಹೋಗಿ ಆ ಏರಿಯಾದಲ್ಲಿ ಆ ಮಾಹಿತಿ ಕಲೆಕ್ಟ್ ಮಾಡೋದು, ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು, ಅದನ್ನ ಬಂದು ಅಥಾರಿಟೀಸ್ಗೆ ಸಬ್ಮಿಟ್ ಆಗೋದು, ದಟ್ ಇಸ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್. ರೈಟ್. ಇಲ್ಲಾಂದ್ರೆ ಯಾವ್ದಾದ್ರು ತಗೊಳ್ಳಿ, ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಅಂತ ಒಂದು ಟಾಪಿಕ್ ಇದೆ. ಅವ್ರು ರೆಗ್ಯುಲರ್ ಆಗಿ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಕ್ರಾಸ್ ಮಾಡ್ತಾ ಇದಾರೆ ನಮ್ಮ ಬಾರ್ಡರ್ಸ್ಗೆ. ಸೊ ಆ ಬಾರ್ಡರ್ ಏರಿಯಾಸ್ ಹೋಗಿ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಕ್ಯಾನ್ ಗ್ಯಾದರ್ ದಟ್ ಇನ್ಫಾರ್ಮೇಶನ್. ಯಾವ ಕಡೆಯಿಂದ ಬರ್ತಾ ಇದ್ದಾರೆ, ಯಾವ ತರ ಬರ್ತಾ ಇದ್ದಾರೆ, ಅದರಲ್ಲಿ ನಮ್ ಕಡೆಯಿಂದ ಯಾರಾದ್ರೂ ಇದ್ದಾರೆ, ಕೊಲ್ಯೂಷನ್ ಇದೆ, ಕಾನ್ಸ್ಪಿರಸಿ ಇದೆ, ಆ ಇನ್ಫಾರ್ಮೇಶನ್ ಯಾರು ಲೀಕ್ ಮಾಡ್ತಾ ಇದ್ದಾರೆ, ಅದ್ ಬಂದು ಪ್ಯೂರ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್, ಅದು ಇನ್ಫಾರ್ಮೇಶನ್ ಗ್ಯಾದರಿಂಗ್. ವೆದರ್ ಆರ್ ನಾಟ್ ದೇರ್ ಇಸ್ ಎ ಕ್ರಿಮಿನಲ್ ಒಫೆನ್ಸ್ ಪೆಂಡಿಂಗ್. Historically also that is how intelligence gathering was done during the Cold War. Right. So ಆ ವ್ಯತ್ಯಾಸ ಬಹಳ ಮುಖ್ಯವಾಗಿದೆ. ತಾವು ನೋಡಿದ್ರೆ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಅಲ್ಲಿ ಸುಮಾರು ಮೆಜಾರಿಟಿ ಪರ್ಸನೆಲ್ ರೈಟ್ ಅಪ್ ಟು ದಿ ಡೈರೆಕ್ಟರ್ ಅವ್ರು ಎಲ್ಲರೂ ಬಂದು IPS ಆಫೀಸರ್ಸ್, ಪೊಲೀಸ್ ಆಫೀಸರ್ಸ್ ಆನ್ ಡೆಪ್ಯುಟೇಷನ್. ಬಟ್ ಈ ಫಂಕ್ಷನ್ ಪೊಲೀಸ್ ಫಂಕ್ಷನ್ ಅಲ್ಲ. ಸೊ ಅದು ಒಂಥರ ವಿಚಿತ್ರ. ಅದು ಇದು ನಾನು ಬರೀ ಹ್ಯೂಮನ್ ರೈಟ್ಸ್ ಸಿಟಿಸನ್ಸ್ ಪರವಾಗಿ ಹೇಳ್ತಾ ಇಲ್ಲ, ನಾನು ಈವನ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಲೆಜಿಟಿಮಿಸಿ ಕಡೆಯಿಂದ ಹೇಳ್ತಾ ಇರೋದು ಇದನ್ನ. ಈಗ ಒಂದು ಸೀನಿಯರ್ IPS ಆಫೀಸರು ಸಿವಿಲಿಯನ್ ಔಟ್ಫಿಟ್ ಅಲ್ಲಿ ಪೋಸ್ಟ್ ಆಗಿದ್ರೆ ಅವ್ರದ್ದು ಏನಿದೆ ಸ್ಟ್ಯಾಟಸ್? ಇಸ್ ಇಟ್ ಎ ಪ್ರಮೋಷನ್ ಆರ್ ಇಸ್ ಇಟ್ ಎ ಡಿಮೋಷನ್? ಅದು ಒಂಥರ ಡೆಲಿಕೇಟ್ ಇಶ್ಯೂ ಅದು. Right. Like one of the senior most police officers in the country is the director of the IB. Now, whether director of an IB our status one DGP ಗೆ ಕಂಪೇರ್ ಮಾಡಬಹುದಾ? ಯಾಕಂದ್ರೆ DGP ಬಂದು ಪ್ಯೂರ್ಲಿ ಪೊಲೀಸ್ ಪೋಸ್ಟ್ ಅದು. ಹೌದು. IBL ಸರ್ವಿಸ್ ಆಗಿದ್ರೆ ಪೊಲೀಸ್ ಮೆಡಲ್ ಇಶ್ಯೂ ಆಗುತ್ತೆ, ಆ ಪೊಲೀಸ್ ಮೆಡಲ್ ಸಿವಿಲಿಯನ್ಸ್ಗೂ ಇಶ್ಯೂ ಆಗುತ್ತೆ. ಯಾಕಂದ್ರೆ IB ಬೀಂಗ್ ಎ ಸಿವಿಲಿಯನ್ ಏಜೆನ್ಸಿ, ಅವ್ರ ಕೇಡರ್ಸ್ ಅಲ್ಲಿ ಬೋತ್ ಪೊಲೀಸ್ ಮತ್ತೆ ಸಿವಿಲಿಯನ್ ರೆಕ್ರೂಟ್ಸ್ ಇರ್ತಾರೆ. ಬಟ್ ಅದರದ್ದು ಬೇಸಿಕ್ ಕ್ಯಾರೆಕ್ಟರ್ ಏನಿದೆ ಹೌದು ಈ ಪ್ರಶ್ನೆ ಬರುತ್ತೆ. IB ಅಂದ್ರೆ ನೀವು ಫಸ್ಟ್ ಮೊದಲು ಹೇಳಿದ್ರಿ ಯೂನಿಯನ್ ಲಿಸ್ಟ್ ಅಲ್ಲಿ ದರ್ ಇಸ್ ಅ ಇಂಡಿಕೇಶನ್ ಆಫ್ ಹೌ ಇಟ್ ಕುಡ್ ಬಿ ಅಂತ. ಸ್ಟೇಟ್ಸ್ ಗಳಲ್ಲೂ ಇಂಟೆಲಿಜೆನ್ಸ್ ಆರ್ಗನೈಸೇಷನ್ಸ್ ಇದೆಯಾ ಸರ್, ಇನ್ಸ್ಟಿಟ್ಯೂಷನ್ಸ್? ಹೌದಿದೆ ಸರ್. ಈಗ ಬೇರೆ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಇದೆ, ಮಿಲಿಟರಿ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ಇಂಟೆಲಿಜೆನ್ಸ್ ಇದೆ. ಬಟ್ ಬರೀ ಗವರ್ಮೆಂಟ್ ಒಂದೇ ಅಲ್ಲ, ಬೇರೆನೂ ಮಾಡ್ತಾ ಇದ್ದಾರೆ. ಹೌದು, ಈಗ ಅಲ್ಲಿ ಬೇರೆ ಓವರ್ಲ್ಯಾಪ್ ಆಗತ್ತೆ, ಟರ್ಫ್ ವಾರ್ಸ್ ಆಗತ್ತೆ. ಈಗ ಫಾರಿನ್ ಇಂಟೆಲಿಜೆನ್ಸ್ಗೆ RAW ಇದೆ, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್. ಈಗ ಅವ್ರ ಜೂರಿಸ್ಡಿಕ್ಷನ್ ಏನಿದೆ ಕ್ಲಿಯರ್ ಸ್ಪಷ್ಟವಾಗಿ ಡಿಮಾರ್ಕೇಶನ್ ಆಗ್ಲಿಲ್ಲ ಅಂದ್ರೆ ಇದು ಬೇರೆ ಪ್ರಾಬ್ಲಮ್ಸ್ ಬರುತ್ತೆ.
whose jurisdiction ಇದೆ, whose jurisdiction is it? ಈಗ ತಾವು ನೋಡಿದ್ರೆ ರಾಜೀವ್ ಗಾಂಧಿ ಅಸಾಸಿನೇಷನ್ ಕೇಸ್ ಅಲ್ಲಿ ಎಷ್ಟೊಂದು ರಿಪೋರ್ಟ್ ಸಬ್ಮಿಟ್ ಆಗಿದೆ, ಕಾರ್ಗಿಲ್ ಎಂಕ್ವೈರಿ ಕಮಿಟಿಯಲ್ಲಿ ರಿಪೋರ್ಟ್ ಸಬ್ಮಿಟ್ ಆಗಿದೆ, ಅಲ್ಲಿ ಬಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂದಿರಾ ಗಾಂಧಿ ಅಸಾಸಿನೇಷನ್ ಕೇಸ್ ಅಲ್ಲೂ ತಾವು ನೋಡಿದ್ರೆ ಆ ರಿಪೋರ್ಟ್ಸ್ ಕ್ಲಿಯರ್ಲಿ ಸೇ ದಟ್ ದೇರ್ ವಾಸ್ ಅನ್ ಇಂಟೆಲಿಜೆನ್ಸ್ ಫೇಲಿಯರ್. ಬಟ್ ಅದ್ ನೆಕ್ಸ್ಟ್ ಕ್ವೆಶ್ಚನ್ ಬರುತ್ತೆ, ಅದು ಯಾರ ಅಥಾರಿಟಿ, ಇದು ಜೂರಿಸ್ಡಿಕ್ಷನ್, ಅದು ಆ ಅಬ್ಲಿಗೇಷನ್ ಯಾರ್ದದು? ಈಗ ಮಿಲಿಟರಿ ಇಂಟೆಲಿಜೆನ್ಸ್ ತಗೊಂಡ್ರೆ ಮಿಲಿಟರಿ ಲೆಜಿಸ್ಲೇಷನ್ಸ್ ಇದೆ, ಆರ್ಮಿ ಆಕ್ಟ್ ಇದೆ, ನೇವಿ ಆಕ್ಟ್ ಇದೆ, ಸೋ ಆನ್ ಅಂಡ್ ಸೋ ಫೋರ್ತ್. ಪೊಲೀಸ್ ಇಂಟೆಲಿಜೆನ್ಸ್ ಇದ್ರೆ ಟು ಎನ್ ಎಕ್ಸ್ಟೆಂಟ್ ಪೊಲೀಸ್ ಆಕ್ಟ್ಸ್ ರೆಗ್ಯುಲೇಟ್ ದಿ ಫಂಕ್ಷನ್ಸ್ ಆಫ್ ಪೊಲೀಸ್ ಏಜೆನ್ಸೀಸ್. ಬಟ್ ದಿ ನ್ಯಾಷನಲ್, ದಿ ಫೆಡರಲ್ ಹೇಳ್ಬಹುದು, ಫೆಡರಲ್ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಈ ತರ ಯಾವ ಅಪ್ಯಾರಟಸ್ ಮುಂದೆ ಬರ್ತಾ ಇಲ್ಲ. ಸೊ ಬೇರೆ ದೇಶಗಳಲ್ಲಿ ನಮ್ಮ ಫೆಡರಲ್ ಸ್ಟ್ರಕ್ಚರ್ ಇರುವಂತ ಕಾಂಪ್ಲಿಕೇಶನ್ ಅಥವಾ ಯುನಿಕ್ನೆಸ್ ಇರೋ ಒಂದು ಫೆಡರಲ್ ಸ್ಟ್ರಕ್ಚರ್ ಕಂಪೇರ್ ಮಾಡೋ, ಪ್ರಾಬ್ಲಿ ಕೆನಡಾ, ಆಸ್ಟ್ರೇಲಿಯಾ, ಮೇ ಬಿ ಆ ಥರ ದೇಶಗಳಲ್ಲಿ ಈ ಇಂಟೆಲಿಜೆನ್ಸ್ ನ ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ, ಸ್ಟ್ರಕ್ಚರ್ ಮಾಡಿದ್ದಾರೆ? ಅದು ಒಳ್ಳೆ ಕ್ವೆಶ್ಚನ್ ಅದು. ಯಾಕಂದ್ರೆ ಸಿಮಿಲರ್ ಇಶ್ಯೂಸ್ ಹ್ಯಾಡ್ ಅರಿಸನ್ ಇನ್ ದಿ UK. ಆಫ್ ಕೋರ್ಸ್ UK ದಲ್ಲಿ ಅಷ್ಟೊಂದು ಸ್ಟೇಟ್ ಫೆಡರಲ್ ಅರೇಂಜ್ಮೆಂಟ್ ಕಡಿಮೆ ಇದೆ. ಆದ್ರೆ ದೇ ಹ್ಯಾಡ್ ದಿ ಮಿಲಿಟರಿ MI, as they called it, MI5, MI6. ಈಗ MIದು ಯಾವುದು ಈ ಲೀಗಲ್ ಸ್ಟ್ಯಾಟಸ್ ಇರ್ಲಿಲ್ಲ ಅಪ್ ಅಂಟಿಲ್ 84. 1984 ಅಲ್ಲಿ ದಿ UK Intelligence Services Act was legislated. ಈಗ ಅದರಲ್ಲಿ ಸ್ಪಷ್ಟವಾಗಿ ಈಗ ಪ್ರೊವಿಷನ್ ಆಗಿದೆ that an intelligence agency cannot arrest, cannot carry a service revolver or a weapon. In what circumstances ಅವ್ರು ಬಂದು ತಮ್ಮ ಫೋನ್ ನ ಟ್ಯಾಪ್ ಮಾಡಬಹುದು. an important ಈ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಹೇಳಿದ್ರೆ ಈ ಟ್ಯಾಪಿಂಗ್ ಆಫ್ ಫೋನ್ಸ್, ಹ್ಯಾಕಿಂಗ್ ಆರ್ ರೀಡಿಂಗ್ ಆಫ್ ಇಮೇಲ್ ಕಮ್ಯುನಿಕೇಶನ್ಸ್ ಎಟ್ಸೆಟ್ರಾ ಅದು ಬಹಳ ಮುಖ್ಯ. ಅದು ಬೇಕು. ಒಂದ್ ಟೆರರ್ ಥ್ರೆಟ್ ಇದ್ರೆ ಅದು ಖಂಡಿತ ಆ ಪವರ್ಸ್ ಬೇಕು. ಬಟ್ ಅದು ಬಂದು ಸ್ಪೆಸಿಫಿಕ್ ಆಗಿ ಆ ಎನಾಕ್ಟ್ಮೆಂಟ್ಸ್ ಅಲ್ಲಿ ಪ್ರೊವೈಡ್ ಆಗಿದೆ, ಯಾವ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಮಾಡಬಹುದು, ಏನ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರಬೇಕು, ಮ್ಯಾಜಿಸ್ಟೇರಿಯಲ್ ಪರ್ಮಿಷನ್ ತಗೋಬೇಕಾಗತ್ತೆ, ಯೂನಿಲ್ಯಾಟ್ರಲ್ ಆಗಿ ಮಾಡಂಗಿಲ್ಲ. ಅದ್ ಏನ್ ರಿಸ್ಕ್, ಪ್ರೈಮಾ ಫೇಶಿ ಏನ್ ರಿಸ್ಕ್ ಫ್ಯಾಕ್ಟರ್ ಇದೆ ದಟ್ ರಿಕ್ವೈರ್ಸ್ ಯು ಟು ಒಬ್ಟೈನ್ ದಿಸ್ ಇನ್ಫಾರ್ಮೇಶನ್, ಅದು ಬಂದು ಒಂದು ಮ್ಯಾಜಿಸ್ಟ್ರೇಟ್ ಇಲ್ಲಾಂದ್ರೆ ಒಂದು ಜುಡಿಷಿಯಲ್ ಫಂಕ್ಷನ್ ಮುಂದೆ ಬರ್ಬೇಕದು. Similar is the provision in the US. US is in that sense more comparable. Al CIA the powers ಏನಿದೆ ಅದು ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಏಜೆನ್ಸಿ essentially. ಅದು ಯಾವ ಸರ್ಕಮ್ಸ್ಟಾನ್ಸಸ್ ಅಲ್ಲಿ CIA can tap your phone or enter your premises or your house, ಅಲ್ಲಿ ಬಂದು privacy is a big thing. ಸೊ ಅದನ್ನ ಬಂದು ಕೋಡಿಫೈ ಆಗಿದೆ, ಕ್ಯಾನಡಾದಲ್ಲಿ ಆಗಿದೆ, ಪಾಕಿಸ್ತಾನಲ್ಲಿ ಆಗಿಲ್ಲ, ಚೈನಾಲ್ ಆಗಿಲ್ಲ. ಈಗ ಆ ತೀರ್ಮಾನ ನಾವು ಮಾಡ್ಬೇಕು. ವಾಟ್ ಕಂಪನಿ ಡು ವಿ ವಾಂಟ್ ಟು ಕೀಪ್ ಅಲ್ಲ, ಇನ್ ಟರ್ಮ್ಸ್ ಆಫ್ ಹೆಲ್ದಿ ಲೀಗಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಪ್ರಾಕ್ಟಿಸಸ್. ಎರಡು ಪ್ರೆಸಿಡೆಂಟ್ ಇದೆ ನಮ್ಮ ಮುಂದೆ. ಹೌದು, ಸ್ವಲ್ಪ ಸ್ಕೇರಿ ಆಯ್ತಲ್ವಾ? ಅಂದ್ರೆ ಈ ಒಂದು ಸಿನಾರಿಯೋ ನೀವು ಥಿಂಕ್ ಅಬೌಟ್ ಇಟ್, ಅಂದ್ರೆ ಇವ್ರಿಗೆ ಲೀಗಲಿ ಡಿಫೈನ್ಡ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇನ್ನೂ ತನಕ ಇಲ್ಲ. ಬಟ್ ಅವರು ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ನು, ಈಗ ಇಂಡಿಯಾದಲ್ಲಿ ಅದು ಡಿಮಾರ್ಕೇಶನ್ ಅಂತ ಏನಾರ ಇದೆಯಾ? ಆ ಥರ ಏನಾರ ಕೇಸಸ್ ಬಂದಿದೆಯಾ? ಫಾರ್ ಇನ್ಸ್ಟೆನ್ಸ್ ವೇರ್ ಈ ಏಜೆನ್ಸಿಗಳು ನಮ್ಮದೇ ಆದ ಸಿಟಿಸನ್ಸ್ ಮೇಲೆ ಯಾವುದೇ ಥರದ ಆ್ಯಕ್ಷನ್ ತೊಗೊಂಡಿರೋದಾಗಲಿ, ಈಗ ನೀವು ಹೇಳಿದ್ರಲ್ಲ ಫೋನ್ ಟ್ಯಾಪಿಂಗ್, ಇಮೇಲ್ ಇದು, ಆ ಥರ ಯಾವ ಥರ ಇನ್ಸ್ಟೆನ್ಸಸ್ ಆಗಿವೆಯಾ? ಅಥವಾ ಅದಕ್ಕೂ ಇನ್ನೇನಾರ? ಫೋನ್ ಟ್ಯಾಪಿಂಗ್ ಬಗ್ಗೆ ಸುಮಾರು, ಹೌದು, ಫೋನ್ ಟ್ಯಾಪಿಂಗ್ ಬಗ್ಗೆ ಸುಮಾರು ಲಿಟಿಗೇಷನ್ ಆಗಿದೆ ಅಂಡ್ ಸುಪ್ರೀಂ ಕೋರ್ಟ್ ಅಲ್ಲಿ ಗೈಡ್ ಲೈನ್ಸ್ ಲೇ ಡೌನ್ ಆಗಿದೆ ಖಂಡಿತ. ಬಟ್ ಅಟ್ ದ ಸೇಮ್ ಟೈಮ್ ತಾವು DK ಬಾಸು ಜಜ್ಮೆಂಟ್ ನೋಡಿದ್ರೆ ಅದರಲ್ಲಿ ಆ ಸೇಫ್ ಗಾರ್ಡ್ಸ್ ಇನ್ ಅರೆಸ್ಟ್ ಅಂಡ್ ಡಿಟೆನ್ಷನ್ ಬಗ್ಗೆ ಡೀಟೇಲ್ಡ್ ಗೈಡ್ ಲೈನ್ಸ್ ಲೇ ಡೌನ್ ಆಗಿದೆ ಆ ಜಜ್ಮೆಂಟ್ ಅಲ್ಲಿ. ಈಗ ಆ ಜಜ್ಮೆಂಟ್ ನೋಡಿದ್ರೆ ಅಲಾಂಗ್ ವಿತ್ police, CBI and other police or semi-police institutions, intelligence bureau repeatedly refer ಆಗಿದೆ ಆ ಜಜ್ಮೆಂಟ್ ಅಲ್ಲಿ.
Okay. as an institution that can or an agency that conducts arrests. ಬಟ್ ಅದು ಅದು ಫ್ರಾಯ್ಡಿಯನ್ ಸ್ಲಿಪ್ ಅದು ಯಾವ ತರ ಬಂದಿರೋದು ಜಜ್ಮೆಂಟ್ ಅಲ್ಲಿ? ಯಾಕಂದ್ರೆ ಲೆಜಿಸ್ಲೇಷನ್ ಇಲ್ವಲ್ಲ, ಕಾನೂನಲ್ಲಿ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಅರೆಸ್ಟ್ ಮಾಡ್ಬೋದು ಅಂತ ಎಲ್ಲೂ ಪ್ರಿಸ್ಕ್ರೈಬ್ ಆಗಿರ್ಲಿಲ್ಲ, ಈಗೂ ಆಗ್ಲಿಲ್ಲ. ಸೊ ಅದು ಪರ್ಸೆಪ್ಷನ್ ಇದೆ, ಮಾಡ್ಬೋದು. ಬಟ್ ಪವರ್ ಆಫ್ ಅರೆಸ್ಟ್ ಇಸ್ ಎ ವೆರಿ ಸೀರಿಯಸ್ ಪವರ್. ಫಂಡಮೆಂಟಲ್ ರೈಟ್ಸ್ ಎಫೆಕ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ಸರ್, ನಾನ್ ಅಗೇನ್ ಐ ಆಮ್ ರಿಪೀಟಿಂಗ್, ಏಜೆನ್ಸಿ ಕಡೆಯಿಂದ ಅದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಇಫ್ ಯು ವಾಂಟ್ ಅನ್ ಅರೆಸ್ಟ್ ಟು ಬಿ ಟೇಕನ್ ಟು ಇಟ್ಸ್ ಲಾಜಿಕಲ್ ಎಂಡ್, ಕನ್ವಿಕ್ಷನ್ ಆಗ್ಬೇಕಲ್ಲ. ಕರೆಕ್ಟ್. ಈಗ ಇಂಟೆಲಿಜೆನ್ಸ್ ಕಡೆಯಿಂದ ಅರೆಸ್ಟ್ ಆದ್ರೆ ಡಿಫೆನ್ಸ್ ಗೆ ಒಂದು ಒಳ್ಳೆ ಗ್ರೌಂಡ್ ಸಿಗುತ್ತೆ. ದಟ್ ದಿ ಏಜೆನ್ಸಿ ದಟ್ ಹ್ಯಾಸ್ ಮೇಡ್ ದಿ ಅರೆಸ್ಟ್ ಇಸ್ ನಾಟ್ ಎಂಪವರ್ಡ್ ಟು ಮೇಕ್ ಸಚ್ ಅನ್ ಅರೆಸ್ಟ್. ಆ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಎಕ್ವಿಟಲ್ ಆಗ್ಬಹುದು. ಸೊ ಫ್ರಮ್ ಆಲ್ ಪರ್ಸ್ಪೆಕ್ಟಿವ್ಸ್, for a healthy process, constitutional process, legal process to be taken forward, ಈ ಬ್ಲಾಕ್ ಹೋಲ್ ನಾವು ಈಗ ಸದ್ಯಕ್ಕೆ ನೋಡ್ತಾ ಇದೀವಿ, ಮಿಲ್ಕಿ ವೇ ಅಲ್ಲಿ ಬ್ಲಾಕ್ ಹೋಲ್ದು ಫೋಟೋಗ್ರಾಫ್ ಫಸ್ಟ್ ಟೈಮ್ ಸಿಕ್ಕಿದೆ ಅಸ್ಟ್ರಾನಮರ್ಸ್ಗೆ. ಈ ಬ್ಲಾಕ್ ಹೋಲೇ ಇದು ಒಂಥರ, ಅದು ಇಟ್ ಹ್ಯಾಸ್ ಟು ಬಿ ಫಿಲ್ಡ್ ಅಪ್ ಫಾರ್ ದಿ ಇಂಟ್ರೆಸ್ಟ್ ಆಫ್ ಆಲ್ ಕನ್ಸರ್ನ್. ಒಂದು 2-3 ಪ್ರಶ್ನೆ ನಮ್ಮ ಮುಂದೆ ಇದೆ. ಈ ತರ ಮುಂದೆ ಸಾಂವಿಧಾನಿಕ ಸಂಸ್ಥೆ ಬಂದ್ರೆ ಅದು ಹೇಗಿರ್ಬೇಕು ಅಂತ. ಅದಕ್ಕಿಂತ ಮುಂಚೆ ಒಂದು ಇನ್ನು ಸ್ವಲ್ಪ ಮೆಟಾ ಪ್ರಶ್ನೆ. ಇಲ್ಲಿ ತಪ್ಪು ಮಾಡ್ತಾ ಇರೋರು ಅಥವಾ ಮಾಡಿರುವವರು, ಅವರು ರೂಲ್ಸ್ ಬಗ್ಗೆ ಏನ್ ಕೇರ್ ಮಾಡೋದಿಲ್ಲ. ಅದಕ್ಕೋಸ್ಕರನೇ ಅದು ತಪ್ಪು. ರೂಲ್ಸ್ ಬ್ರೇಕ್ ಮಾಡಿನೇ ಅವರು ತಪ್ಪು ಮಾಡಿರ್ತಾರೆ, ಕ್ರಿಮಿನಲ್ಸ್ ಆಗಿ. ಅದನ್ನ ತಡೆ ಹಿಡಿಯೋದಕ್ಕಾಗ್ಲಿ ಅಥವಾ ಶಿಕ್ಷೆ ನೀಡೋಕ್ಕಾಗ್ಲಿ ಅಥವಾ ಕಂಡು ಹಿಡಿಯೋದಕ್ಕಾಗ್ಲಿ ಒಂದು ಸಮಾಜ ಒಂದು ಕಟ್ಕೊಡುತ್ತಲ್ಲ ಸಂಸ್ಥೆ, ಇನ್ಸ್ಟಿಟ್ಯೂಷನ್ ಟು ಪನಿಷ್, ಡಿಟರ್, ಇನ್ವೆಸ್ಟಿಗೇಟ್ ದೀಸ್ ಪೀಪಲ್ ಹೂ ಹ್ಯಾವ್ ಬ್ರೋಕನ್ ದ ರೂಲ್ಸ್. ಅವರಿಗೆ ಎಂತಹ ಪವರ್ಸ್ ಇರಬೇಕು ಅಂದ್ರೆ, ಇಂಬ್ಯಾಲೆನ್ಸ್ ಆಫ್ ಪವರ್ಸ್ ಇಸ್ ಇಟ್ ನಾಟ್ ಇಂಪೆರೇಟಿವ್? I'm not saying process wise, but a powers. If somebody is breaking the rules and becoming doing criminal acts, agency to deter it, investigate, punish should have more powers, alva, than people who use one. It's more I mean a very theoretical question. Andre yes and no andre kandita irbeku, but ಆ jurisdiction ಏನಿದೆ ಅದು ಕ್ಲಿಯರ್ ಆಗಿ ಡಿಮಾರ್ಕೇಶನ್ ಆಗಬೇಕು ಅಷ್ಟೇ ನಾನು ಹೇಳ್ತಾ ಇರೋದು. ಈಗ I taught a course at the National Law School, a credit course called Courts and National Security. Okay. ಈಗ ಅದರಲ್ಲಿ we discussed the various agencies that get involved. ಈಗ National Investigation Agency ಬೇರೆ ಇದೆ, ರೈಟ್? ಸೊ ಯಾವ offense-ಗೆ NIA ಇನ್ವೋಕ್ ಆಗ್ಬಹುದು, ಯಾವ offense-ಗೆ ಸ್ಟೇಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಾವ ಕೇಸಲ್ಲಿ, ಯಾವ ಟೆರರ್ ಕೇಸಲ್ಲಿ ಸೆಂಟ್ರಲ್ ಏಜೆನ್ಸೀಸ್ ಇನ್ವಾಲ್ವ್ ಆಗಬಹುದು. ಈಗ ನಮ್ ಸುಮಾರು ಪ್ಯಾರಾಮಿಲಿಟರಿ ಏಜೆನ್ಸೀಸ್ ಇದೆ, ಅದ್ರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡಿಲ್ಲ. CRPF, BSF ಅಲ್ವಾ? ಈಗ ಅವರು ಬಂದು ಒಂಥರ ಪ್ಯಾರಾಮಿಲಿಟರಿ ಕ್ವಸೈ ಪೊಲೀಸ್ ಆರ್ಗನೈಸೇಷನ್ಸ್ ಅದು ಆಗ್ಬಿಟ್ಟಿದ್ದಾರೆ, ರೈಟ್? ಸೊ ಅವ್ರ ಜೂರಿಸ್ಡಿಕ್ಷನ್ ಏನಿದೆ ಅದು ಹೇಗೆ ಓವರ್ಲ್ಯಾಪ್ ಆಗತ್ತೆ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಇದೆ, ಸಶಸ್ತ್ರ ಸೀಮಾ ಬಲ್ ಒಂದಿದೆ, ಬಾರ್ಡರ್ ಪವರ್ಸ್ ಇದೆ ಅವ್ರಿಗೆ. ಸೊ ಅದ್ ಬಂದು ಒಂಥರ ಇಟ್ಸ್ ಎ ಕಾಂಪ್ಲೆಕ್ಸ್ ವೆಬ್. ಇವಾಗ ಅವ್ರ ಫಂಕ್ಷನ್ಸ್ ಇದೆ, ಏನಿದೆ ಅವ್ರ ಕ್ಲಾರಿಟಿ ಇರ್ಬೇಕಲ್ಲ. ಹೌದು. ಸೊ ಖಂಡಿತ ಪವರ್ಸ್ ಮಸ್ಟ್ ಬಿ ದೇರ್ ಟು ಕರ್ಬ್ ವೈಲೆನ್ಸ್, ಟೆರರ್, ಇಲಿಗಾಲಿಟಿ, ಕ್ರಿಮಿನಾಲಿಟಿ. ಖಂಡಿತ ಇರ್ಬೇಕು. ನಮ್ ತರ ಒಂದು ಕಾಂಪ್ಲೆಕ್ಸ್ ಸೊಸೈಟಿಯಲ್ಲಿ ಅದ್ ಬೇಕೇ ಬೇಕು. ನಾನು ಕನ್ಸಿಡರ್ ಮಾಡ್ತೀನಿ ಅದನ್ನ. ಸಬ್ಜೆಕ್ಟ್ ಟು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್. Absolute power is dangerous. ಆ checks and balances, judicial review ಇರ್ಲಿ, fair trial ಇರ್ಲಿ, ಬೇರೆ ಹೌದು, ಬೇರೆ ವಿಷಯ ಅದು. ಬಟ್ ಒಂದು ಸಿಂಗ್ಯುಲರ್ ಒಫೆನ್ಸ್ ಅಲ್ಲಿ ಮಲ್ಟಿಪಲ್ ಏಜೆನ್ಸೀಸ್ ಇನ್ವಾಲ್ವ್ ಆದ್ರೆ ಅದು ಒಳ್ಳೇದು ಆಗತ್ತಾ, ಇಲ್ಲಾಂದ್ರೆ ಅದರಲ್ಲಿ ಇನ್ವೆಸ್ಟಿಗೇಷನ್ ಡ್ಯಾಮೇಜ್ ಆಗತ್ತಾ, ಅದ್ ಯೋಚನೆ ಮಾಡ್ಬೇಕಾಗತ್ತೆ. That to me is the central question. ಅಲ್ಲಿ ಸ್ಕೋಪ್ ಫಾರ್ ಮಿಸ್ಯೂಸ್ ಬೇರೆ ಆಗತ್ತೆ. ಒಂದು ಸಣ್ಣ ಬ್ರೇಕಿನ ನಂತರ ಆದಿತ್ಯ ಅವರ ಜೊತೆ ನಮ್ಮ ಚರ್ಚೆ ಮುಂದುವರಿಸೋಣ. Hello everybody, it's been another great week on the IVM Podcast Network.
On Mind the Gender Gap, host Naina Kumar talks to experts Niharika Vora and Dipti Ravula about the social, structural, and economic barriers women entrepreneurs face. On Big Talk About Tiny Humans, Devi Shobha and Meghna explain how to talk to children about porn. Can you be forced to vote? Host Priya Mirza talks about this on The Longest Constitution. On Press Decode, Sarah Vagda and Prafulla discuss the recent controversy surrounding Indian languages. And on Postcards from Nowhere, Utsav shares exactly what India's culinary heritage can teach us. Do follow us on social media. We're IVM Podcast on Twitter, Facebook, Instagram, and LinkedIn. On LinkedIn, we've been doing a series of profiles of people within the office, so do check that out for sure. And remember, if you're enjoying this show or any of our other shows for that matter, please do tell a friend. Also, don't forget to rate us on any platforms you're listening on. And you can also check us out on YouTube. We have a page on our website, ivmpodcast.com/YouTube, with a list of all our channels. We're also doing a small listener survey to better understand how you, the listener, responds to the advertising on our network. And also, we just want to know a little bit more about you. We would really appreciate it if you could spare a few minutes to fill it out. It will really help us build some better shows for you. And finally, we'd like to thank our sponsors on the network this week, SBI Life Insurance and Jupiter, a digital banking app. ವೆಲ್ಕಮ್ ಬ್ಯಾಕ್. ಇವತ್ತು ಆದಿತ್ಯ ಅವರು ನಮ್ಮ ಜೊತೆ ಇದ್ದಾರೆ. ಆದಿತ್ಯ ಅವರೇ, ನೀವು ಈ ಏಜೆನ್ಸಿಗಳು, ಮಲ್ಟಿಪಲ್ ಏಜೆನ್ಸೀಸ್ ಒಂದ್ ಕಡೆ ಬಂದು ಇದಾದಾಗ ಪೊಲಿಟಿಕಲ್ ಅಬ್ಯೂಸ್ದು ಸಾಧ್ಯತೆಗಳಿವೆ ಅಂತ ನೀವು ಹೇಳಿದ್ರಿ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರಿಸ್ತೀರಾ? ಮಿಸ್ಟರ್ ಮಲಾಯ್ ಧರ್ ಅಂತ ಒಂದು ಫಾರ್ಮರ್ IB ಜಾಯಿಂಟ್ ಡೈರೆಕ್ಟರ್ ಆಗಿದ್ರು. ಅವ್ರದ್ದು ಒಂದು ಪುಸ್ತಕ ಇದೆ, ಇಂಟೆಲಿಜೆನ್ಸ್ ಇನ್ ಇಂಡಿಯಾ ಅನ್ವೇಲ್ಡ್ ಓಪನ್ ಸೀಕ್ರೆಟ್ಸ್, ಆ ಥರ ಹೆಸರು ಇದೆ ಪುಸ್ತಕ. ಅದು ಅವ್ರು ಹೇಳ್ತಾರೆ ಅದರಲ್ಲಿ, ಇನ್ ದಿ ಆಬ್ಸೆನ್ಸ್ ಆಫ್ ಎನಿ ಡಿಮಾರ್ಕೇಟೆಡ್ jurisdiction and powers of these agencies, ಸುಮಾರು ಪೊಲಿಟಿಕಲ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅಲ್ಲಿ ಅವರು ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿದ್ದಾರೆ. ಆಕ್ಚುಲಿ ಒಂದು ಪ್ರೀಮಿಯರ್ ಇಂಟೆಲಿಜೆನ್ಸ್ ಏಜೆನ್ಸಿ, ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿದು ಕೆಲಸ ಅಲ್ಲ ಅದು. ಹೌದು. ಬಟ್ ಅವ್ರು ಹೋಗಿ ಯಾವ್ದೊಂದು ರಾಜ್ಯದಲ್ಲಿ ಫುಡ್ ಶಾರ್ಟೇಜ್ ಬರ್ತಾ ಇದೆ, ಇಲ್ಲಾಂದ್ರೆ ಪೊಲಿಟಿಕಲ್ ಗ್ರೌಂಡ್ ಸ್ವೆಲ್ ಏನಿದೆ, ಯಾವ ಪಾರ್ಟಿ ಸ್ವಲ್ಪ ಮುಂದಕ್ಕೆ ಬರ್ತಾ ಇದೆ, ಯಾವ ಪೊಲಿಟಿಕಲ್ ಲೀಡರ್ದು ಸ್ವಲ್ಪ ಪಾಪ್ಯುಲಾರಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ ಸೀನಿಯರ್ ಇಂಟೆಲಿಜೆನ್ಸ್ ಆಫೀಸರ್ಸ್ನ ಆ ಡ್ಯೂಟಿ ಅಲಾಟ್ ಆಗಿದೆ ಅವ್ರಿಗೆ. ಅಂಡ್ ಹಿ ಸೇಸ್ ಇಟ್ಸ್ ರಿಗ್ರೆಟಬಲ್ that at our level of a premier intelligence agency, ನಾವು ತಾವು ನೋಡಿದ್ರೆ IB-ನ ಒಂಥರ ಮೊಸಾಡ್ಗೆ ಕಂಪೇರ್ ಮಾಡ್ಬೋದು, ರಾನ ಮೊಸಾಡ್ಗೆ ಕಂಪೇರ್ ಮಾಡ್ಬೋದು. ದೇ ಟೇಕ್ ಸಚ್ ಪ್ರೈಡ್ ಇನ್ ದೇರ್ ಪೊಸಿಷನ್ ಅಲ್ಲ. ಹೌದು. ಸೊ ಇದು ಒಂದು ವಿಷಯ ಇದೆ. ತಾವು ನೋಡಿರ್ಬೋದು, when Mr. Pranab Mukherjee was the finance minister, I think he had said that he found that his office had been tapped. ಈಗ ಯಾರು ಮಾಡಿದ್ದಾರೆ ಅದನ್ನ? ಅದ್ ಮುಂದೆ ಬಂದಿಲ್ಲ. ಬಟ್ ಅಷ್ಟು ಸೊಫಿಸ್ಟಿಕೇಟೆಡ್ ಆಗಿ ಫೈನಾನ್ಸ್ ಮಿನಿಸ್ಟರ್ ಆಫೀಸ್ ಟ್ಯಾಪ್ ಮಾಡೋದು ಯಾರಿಗಿದೆ ಪವರ್ಸ್? ಹೂ ಹ್ಯಾಸ್ ದಟ್ ಟೆಕ್ನಾಲಜಿ ಅಂಡ್ ಆಕ್ಸೆಸ್ ಅಲ್ಲ? ರೈಟ್. ಸೊ ಅದು ಅಫ್ಕೋರ್ಸ್ ದಟ್ ನೆವರ್ ವೆಂಟ್ ಟು ಇಟ್ಸ್ ಲಾಜಿಕಲ್ ಎಂಡ್. ಬಟ್ ಐ ಸಪೋಸ್ ಒನ್ ಹ್ಯಾಸ್ ಟು ರೀಡ್ ಬಿಟ್ವೀನ್ ದಿ ಲೈನ್ಸ್ ಅಂಡ್ ಒನ್ ಹ್ಯಾಸ್ ಟು ಗೋ ಬ್ಯಾಕ್ ಟು ದೀಸ್ ಫಾರ್ಮರ್ senior officials of intelligence agencies. ಇದು ನಾನು ಹೇಳ್ತಾ ಇಲ್ಲ, ಇದು ಅವ್ರ ಆನ್ ರೆಕಾರ್ಡ್ ಇದೆ. ಸುಮಾರು ಇದೆ. ಕಾರ್ಗಿಲ್ ರಿವ್ಯೂ ಕಮಿಟಿದು ನೋಡಿ ರಿಪೋರ್ಟ್ಸ್, ಅದರಲ್ಲಿ ಇಂಟೆಲಿಜೆನ್ಸ್ ಫೇಲಿಯರ್, ಅಬ್ಯೂಸ್ ಆಫ್ ಪೊಲಿಟಿಕಲ್ ಇಂಟೆಲಿಜೆನ್ಸ್, ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಈ ಇಂಟೆಲಿಜೆನ್ಸ್ ಏಜೆನ್ಸಿ ರಿಫಾರ್ಮ್ ಅಲ್ಲಿ ಪ್ರಾಯಶಃ 2-3 ತರಹದ ರಿಫಾರ್ಮ್ಗಳು. ಒಂದು, ಅವರ ಕೆಲಸವ ಜುರಿಸ್ಡಿಕ್ಷನ್ ಪ್ರಾಸೆಸ್ ಡಿಫೈನ್ ಮಾಡೋದು. ಇನ್ನೊಂದು, ಇನ್ಸ್ಟಿಟ್ಯೂಷನಲಿ ಕನ್ಸಾಲಿಡೇಟ್ ಮಾಡೋದಂದ್ರೆ, ಇಷ್ಟು ಏಜೆನ್ಸಿಗಳು ಬೇಕಾ ನಮಗೆ, ಅವ್ರ ಮಧ್ಯೆ ಇರೋ ಕಾಂಪಿಟೇಷನ್ನು ಅವೆಲ್ಲನೂ ತೆಗೆಯೋದಕ್ಕೆ ಒಂದು ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್, ಒಂದು ಪ್ರಾಸೆಸ್ ರಿಫಾರ್ಮ್, ಇನ್ನೊಂದು ಕೆಪಾಸಿಟಿ ರಿಫಾರ್ಮ್. ಯಾಕೆಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸೋ ಮಚ್ ರೇಟ್ಗಳಿಗೆ ಯೂಸ್ ಮಾಡ್ತಾನೆ ಇರ್ತಾರೆ, ಬಟ್ ಅವ್ರ ಸಕ್ಸಸ್ ರೇಟು 4% ಅಥವಾ 5%. ಕನ್ವಿಕ್ಷನ್ನೇ ಆಗೋದಿಲ್ಲ ಅವ್ರಿಗೆ. ಎಷ್ಟು ಹೆಡ್ಲೈನ್ಸ್ ಅಲ್ಲಿ ಪ್ರೈಮ್ ಟೈಮ್ ಡಿಬೇಟ್ ಆದ್ರೂ just 4% out of 100 actually end up getting convicted. ಸೊ ಈ 3 ತರಹದ ಒಂದು ರಿಫಾರ್ಮ್ಗಳಲ್ಲಿ
ತಮ್ಮ ಅನಿಸಿಕೆ ಏನಿರ್ಬೋದು ಸರ್? ಅದಕ್ಕೆ ಇನ್ನೊಂದು ಬಹಳ ಮುಖ್ಯ ಆಸ್ಪೆಕ್ಟ್ ಫೈನಾನ್ಷಿಯಲ್ ಓವರ್ಸೈಟ್ ಅಂಡ್ ಆಡಿಟ್. ಅದು ಬೇರೆ ಆಸ್ಪೆಕ್ಟ್ ಇದೆ. ಯಾಕಂದ್ರೆ ಫಂಡ್ ಅಲೋಕೇಶನ್ ನೋಡಿದ್ರೆ ಇಟ್ ಕ್ಯಾನ್ ರನ್ ಇನ್ ಟು ಹಂಡ್ರೆಡ್ಸ್ ಆರ್ ಮೇ ಬಿ ಈವನ್ ಥೌಸಂಡ್ಸ್ ಆಫ್ ಕ್ರೋರ್ಸ್. ಸೊ ಈಗ CAG ಆಡಿಟ್ ಆಗತ್ತಾ ಇಲ್ವೋ? ಇಸ್ ದೇರ್ ಅನ್ ಇನ್ಸ್ಟಿಟ್ಯೂಷನಲ್ ಮೆಕಾನಿಸಮ್ ಫಾರ್ ಫೈನಾನ್ಷಿಯಲ್ ಓವರ್ಸೈಟ್ ಆಫ್ ದೀಸ್ ಏಜೆನ್ಸೀಸ್, ಇಂಟೆಲಿಜೆನ್ಸ್ ಏಜೆನ್ಸೀಸ್? ಅದು ಬಹಳ ಮುಖ್ಯ ಪ್ರಶ್ನೆ ಅದು. ಈಗ ಸದ್ಯಕ್ಕೆ ಪಾರ್ಲಿಮೆಂಟರಿ ಓವರ್ಸೈಟ್ ಇದೆ, ಬಟ್ ಈ ಪಾರ್ಲಿಮೆಂಟರಿ ಓವರ್ಸೈಟ್ ಕಮಿಟೀಸ್ ತಾವು ನೋಡಿದ್ರೆ ಅದು ಒಂಥರ ಆಡ್ ಹಾಕ್ ರಿವ್ಯೂ. ಅದು ಇಟ್ ಚೇಂಜಸ್ ವಿತ್ ಗವರ್ಮೆಂಟ್ ಟು ಗವರ್ಮೆಂಟ್ ಅಲ್ಲ. ಎನಿಥಿಂಗ್ ದಟ್ ಈಸ್ ಬಿಂಗ್ ಡನ್ ಅಟ್ ಅನ್ ಎಕ್ಸಿಕ್ಯೂಟಿವ್ ಲೆವೆಲ್ ಇಸ್ ಅಮೆನಬಲ್ ಟು ಚೇಂಜ್. ಈವನ್ ಫಾರ್ ದಟ್ ಮ್ಯಾಟರ್ ತಾವು ನೋಡಿದ್ರೆ ಸಂವಿಧಾನನೂ ಅಮೆಂಡ್ ಆಗ್ಬಹುದು, ಬಟ್ ಅದರದ್ದು ಪ್ರೋಸೆಸ್ ಅಂಡ್ ಪ್ರೊಸೀಜರ್ ಇನ್ನೂ ಸ್ವಲ್ಪ ಕಷ್ಟ ಇದೆ. ಜಾಸ್ತಿ ಇದೆ. ಹೌದು, ಜಾಸ್ತಿ ಇದೆ. ಲೆಜಿಸ್ಲೇಷನ್ ಅಮೆಂಡ್ ಆಗ್ಬಹುದು, ರಿಪೀಲ್ ಆಗ್ಬಹುದು, ಬಟ್ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ನು ಒಂದು ಎಕ್ಸಿಕ್ಯೂಟಿವ್ ಪ್ರೋಸೆಸ್ ನ ಬದಲಾವಣೆ ಮಾಡೋದು ಬಹಳ ಸುಲಭ. ಅದು ಎಕ್ಸಿಕ್ಯೂಟಿವ್ ಲೆವೆಲ್ ಅಲ್ಲಿ ಆಗತ್ತೆ, ಅದು ಪಾರ್ಲಿಮೆಂಟ್ ಹೋಗೋದೇ ಅಲ್ಲ. ಸೊ ಅಲಾಂಗ್ ವಿತ್ ದಿ ಪಾಯಿಂಟ್ಸ್ ದಟ್ ಯು ಮೆನ್ಷನ್ ಸೂರ್ಯ, ಅವ್ರ ಪವರ್ಸ್ ಏನಿದೆ, ಅವ್ರದ್ದು ಜೂರಿಸ್ಡಿಕ್ಷನ್ ಏನಿದೆ, ಅವ್ರದ್ದು ಓವರ್ಸೈಟ್ ಏನಿದೆ, ಈ ಯೂಸ್ ಆಫ್ ಫೈನಾನ್ಷಿಯಲ್ ಫಂಡಿಂಗ್ ಅಂಡ್ ಅಕೌಂಟಬಿಲಿಟಿ ಅದು ಬಹಳ ಇಂಪಾರ್ಟೆಂಟ್. ಈಗ ಜನ ಹೇಳ್ತಾರೆ ದಿಸ್ ಇಸ್ ಬಿಂಗ್ ಯೂಸ್ಡ್ ಎಸೆನ್ಷಿಯಲಿ ಫಾರ್ ಸೀಕ್ರೆಟ್ ಫಂಕ್ಷನ್ಸ್, ಎವ್ರಿಥಿಂಗ್ ಕೆನಾಟ್ ಬಿ ಡಿಸ್ಕ್ಲೋಸ್ಡ್. ಅದು ಐ ಕನ್ಸೀಡ್ ದಟ್. ಯಾಕಂದ್ರೆ ವಿ ಮಸ್ಟ್ ಬೇರ್ ಇನ್ ಮೈಂಡ್ ದಟ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಫಂಕ್ಷನ್ ಅವ್ರದ್ದು ಸುಮಾರು ಹೈ ಲೆವೆಲ್ ಆಫ್ ಸೀಕ್ರೆಸಿ ಇದೆ. ಅದ್ ನಾನು ಕನ್ಸೀಡ್ ಮಾಡ್ತೀನಿ, ಅದ್ ಇರ್ಲೇಬೇಕು. ಬಟ್ ಆದ್ರೆ ಪ್ರಪಂಚದಲ್ಲಿ ಎಷ್ಟು ಸುಮಾರು ಇಂಟೆಲಿಜೆನ್ಸ್ ಲೆಜಿಸ್ಲೇಷನ್ಸ್ ಇದೆ ಬೇರೆ ಕಂಟ್ರೀಸ್ ಅಲ್ಲಿ ಏನ್ ಅವ್ರ ಸೀಕ್ರೆಸಿ ಏನ್ ಕಾಂಪ್ರಮೈಸ್ ಆಗಿಲ್ಲ. ಅವ್ರು ಯಾವ ತರ ಸ್ಪೆಷಲ್ ಪ್ರೊವಿಷನ್ಸ್ ಮಾಡಿದ್ದಾರೆ ಫಾರ್ ಓವರ್ಸೈಟ್ ಆಫ್ ಇಂಟೆಲಿಜೆನ್ಸ್ ಏಜೆನ್ಸಿ, ಅದನ್ನ ಒಂಥರ ಸ್ಟಡಿ ಮಾಡಿ ಒಂದ್ ಲೆಜಿಸ್ಲೇಷನ್ ಬರ್ಬಹುದು. ಅಂಡ್ ಆಕ್ಚುಲಿ ಅದು ಪ್ರೈವೇಟ್ ಮೆಂಬರ್ಸ್ ಬಿಲ್ ಐ ಥಿಂಕ್ ಮನೀಶ್ ತಿವಾರಿ ಕಡೆಯಿಂದ ಪ್ರೆಸೆಂಟ್ ಆಗಿತ್ತು ಪಾರ್ಲಿಮೆಂಟ್ ಅಲ್ಲಿ, ಬಟ್ ಅದು ಎಲ್ಲೂ ಮುಂದಕ್ಕೆ ಹೋಗಿಲ್ಲ. ಒಂದು PIL ಫೈಲ್ ಆಗಿತ್ತು, ಐ ವಾಸ್ ಅಪಿಯರಿಂಗ್ ಇನ್ ದಟ್ ಮ್ಯಾಟರ್, ಬಟ್ ಆ PIL ಬಂದು ಸುಪ್ರೀಂ ಕೋರ್ಟ್ ಅಲ್ಲಿ ವಜಾ ಆಯ್ತು ಅದು. ಸೊ ಕೊನೆಗೆ ದಿ ಬಕ್ ಇಸ್ ಬ್ಯಾಕ್ ವಿತ್ ಪಾರ್ಲಿಮೆಂಟ್ ಟು ಡಿಸೈಡ್ ವೆದರ್ ಆರ್ ನಾಟ್ ಇಟ್ ವಾಂಟ್ಸ್ ಟು ಟೇಕ್ ಅಪ್ ದಿಸ್ ಇಶ್ಯೂ. ಅಂಡ್ this ತಾವು ನೋಡಿದ್ರೆ no government has wanted to do it, to be honest. Correct. Okay. ಬಟ್ ಈ CBI ಅಟ್ಲೀಸ್ಟ್ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸು ಪೆಂಡ್ ಸಬ್ ಜುಡಿಸ್ ಇದೆ ಅಂತ ಹೇಳಿದ್ರಿ, ಗೌಹಾಟಿ ಹೈಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತು ಅಂತ, ಅಟ್ಲೀಸ್ಟ್ ದರ್ ಇಸ್ ಸಮಥಿಂಗ್, ಸ್ವಲ್ಪ ಏನಾದ್ರು ಮುಂದೆ ಹೋಗೋದಿಕ್ಕೆ ಚಾನ್ಸ್, ಹೋಪು. ಬಟ್ ಈ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಬಗ್ಗೆ ರಿಫಾರ್ಮ್ ಪ್ಲಾನ್ ಏನಿರ್ಬೋದು ಪೊಲಿಟಿಕಲ್ ಅಲ್ಲದೆ? ಯಾಕೆಂದ್ರೆ ಪೊಲಿಟಿಕಲ್ ಅವ್ರಿಗೇನು ಇನ್ಸೆಂಟಿವೇ ಇಲ್ಲ. ಏನೇ ಅನ್ಸುತ್ತೆ ನಿಮ್ಗೆ ಸರ್? ಅದು ಕರೆಕ್ಟ್, ಅದು ಪೊಲಿಟಿಕಲ್ ಮೋಟಿವೇಶನ್ ಇರುತ್ತೆ ಇಲ್ವೋ, ಅದು ಒಂದ್ ಕ್ವೆಶ್ಚನ್. ಬಟ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಕಡೆಯಿಂದ ಅವ್ರ ಕ್ರೆಡಿಬಿಲಿಟಿಗೆ, ಅವ್ರ ನಂಬಿಕೆ, ಅವ್ರ ಲೆಜಿಟಿಮೆಸಿಗೆ ಅಟ್ಲೀಸ್ಟ್ ಆ ಕಡೆಯಿಂದ ಸ್ವಲ್ಪ ಪ್ರೆಷರ್ ಬಂದ್ರೆ ಇದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಗ್ಬಹುದು. ಇಲ್ಲಾಂದ್ರೆ ನನ್ನ ಪ್ರಕಾರ ಟು ಬಿ ಆನೆಸ್ಟ್ ಇದು ಅಕಾಡೆಮಿಕ್ ಡಿಬೇಟೇ ಇರುತ್ತೆ. ರಿಟೈರ್ಡ್ ಆಫೀಸರ್ಸು ಅಥವಾ ಆ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಿರೋರು ಹೇಳ್ಬೇಕು ದಿಸ್ ಇಸ್ ಅ ವೀಕ್ ಗ್ರೌಂಡ್ ಆಗ್ತಾ ಇದೆ ನಮ್ಗೆ ಅಂತ ಕನ್ವಿಕ್ಷನ್. ಇದು ಅಂದ್ರೆ ತುಂಬಾ ನೀವು ಹೇಳೋ ಎಷ್ಟೋ ಇದು ಇವತ್ತು ನನಗೆ ರೆವಲ್ಯೂಷನ್ಸೇ ಆಗಿದೆ. ಇಷ್ಟೊಂದು ಶೇಕಿ ಗ್ರೌಂಡ್ ಅಲ್ಲಿ ಈ ಏಜೆನ್ಸಿಗಳು ನಿಂತಿವೆ ಅನ್ನೋ ವಿಷಯ ನನಗಂತೂ ಇವತ್ತಿನ ತನಕ ಗೊತ್ತಿರಲಿಲ್ಲ. ಬಟ್ ತುಂಬಾ ನೀವು ಹೇಳ್ದಂಗೆ ಬೇರೆ ದೇಶಗಳಲ್ಲೂ ಸಾಕಷ್ಟು ಜನ ಇದನ್ನ ಸರಿಯಾಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅವರು ಸೀಕ್ರೆಸಿ ಮೇಂಟೈನ್ ಮಾಡಿದ್ರೂ ಅಲ್ಲಿ ಒಂದು ಪ್ರಾಸೆಸ್ ಆಫ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಯಾವಾಗಲೂ ಇದ್ದೇ ಇದೆ. ಈ ಥರ ಯಾವ್ದಾರ ಫ್ರೇಮ್ ವರ್ಕ್ಸ್ ಇದೆಯಾ ನಾವು ಭಾರತದಲ್ಲೂ ಅಡಾಪ್ಟ್ ಮಾಡ್ಕೊಳ್ಳೋ ಅಂಥದ್ದು? ಯಾವ್ದಾರ ಒಂದು ಚೌಕಟ್ಟುಗಳಿವೆಯಾ ನಾವು ಇದನ್ನು ಉಪಯೋಗಿಸ್ಕೊಂಡು ಹೀಗೆ ಒಂದು ಪ್ರಾಸೆಸ್ನ ಬಿಲ್ಡ್ ಮಾಡ್ಬೋದು? ನ್ಯಾಷನಲ್ ಲೆವೆಲಲ್ಲಿ ಈ ಥರ ಮಾಡಬಹುದು, ಸ್ಟೇಟ್ ಲೆವೆಲಲ್ಲಿ ಈ ಥರ ಮಾಡಬಹುದು. ಈ ಅಂದರೆ ಏಜೆನ್ಸಿಗಳಿಗೂ ಒಂದು ಡೆವಲ್ಯೂಷನ್ ಆಫ್ ಪವರ್ ಥರ ಮಾಡೋಕ್ಕೆ ಸಾಧ್ಯ ಇದೆಯಾ? ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಈಗ ನಾನು ಆ್ಯಕ್ಚುಲಿ ಯುನೈಟೆಡ್ ಸ್ಟೇಟ್ಸ್ ಕೋಡ್
ಚಾಪ್ಟರ್ 15 ಸಬ್ ಚಾಪ್ಟರ್ 403 ಓದ್ತೀನಿ. ಅದು ಈಗ ನಾನು ಅದು ರೆಫರ್ ಮಾಡಿರೋದು 3-4 ವರ್ಷ ಆಯಿತು. ಈಗ ಸದ್ಯಕ್ಕೆ ಅದು ಅಮೆಂಡ್ ಆಗಿದೆ ಅಲ್ವಾ ನನಗೆ ಗೊತ್ತಿಲ್ಲ, ಬಟ್ ಐ ಡೌಟ್ ಇಟ್ ವುಡ್ ಹ್ಯಾವ್ ಬಿನ್ ಅಮೆಂಡೆಡ್. ಅದರಲ್ಲಿ ಪ್ರೊವಿಷನ್ ಇದೆ, ಅಂಡ್ ಐ ಕೋಟ್, ದಿ ಡೈರೆಕ್ಟರ್ ಆಫ್ ದಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಶಾಲ್ ಹ್ಯಾವ್ ನೋ ಪೊಲೀಸ್, ಸಬ್ಪೀನಾ or law enforcement powers or internal security functions. I close quotes. Wow. ಎಕ್ಸ್ಪ್ರೆಸ್ ಆಗಿ ಹೇಳಿದ್ದಾರೆ. ಈಗ UK ಇಂಟೆಲಿಜೆನ್ಸ್ ಸರ್ವಿಸಸ್ ಆಕ್ಟ್ ತಗೊಳ್ಳಿ, ಸೆಕ್ಷನ್ 5 ಸಬ್ಸೆಕ್ಷನ್ 2 ಪ್ರಕಾರ ಐ ಕೋಟ್, ನೋ ಎಂಟ್ರಿ ಆನ್ ಆರ್ ಇಂಟರ್ಫಿಯರೆನ್ಸ್ ವಿತ್ ಪ್ರಾಪರ್ಟಿ ಆರ್ ವಿತ್ ವೈರ್ಲೆಸ್ telegraphy shall be unlawful if it is authorized by a warrant issued by the Secretary of State under this section. ಸೊ ಆ ತರ ಪ್ರಿಸ್ಕ್ರೈಬ್ ಆಗಿದೆ. ಯಾವ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಇಂದ ಒಂದು ವಾರೆಂಟ್ ಅಥವಾ ಪರ್ಮಿಷನ್ ತಗೊಂಡು ನೀವು ಮಾಡಬಹುದು. ಆರ್ UK ಸೆಕ್ಯೂರಿಟಿ ಸರ್ವಿಸಸ್ ಆಕ್ಟ್ 1989 ಸೆಕ್ಷನ್ 2 ಸಬ್ಸೆಕ್ಷನ್ 1 ಪ್ರಕಾರ ಐ ಕೋಟ್, ದಿ ಫಂಕ್ಷನ್ ಆಫ್ ದಿ ಸರ್ವಿಸ್ ಶಾಲ್ ಬಿ ದಿ ಪ್ರೊಟೆಕ್ಷನ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಅಂಡ್ ಇನ್ ಪರ್ಟಿಕ್ಯುಲರ್ ಇಟ್ಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಥ್ರೆಟ್ಸ್ ಫ್ರಮ್ ಎಸ್ಪಿನಾಜ್, ಟೆರರಿಸಮ್ ಅಂಡ್ ಸ್ಯಾಬೋಟಾಜ್ ಫ್ರಮ್ ದಿ ಆಕ್ಟಿವಿಟೀಸ್ ಆರ್ ಏಜೆಂಟ್ಸ್ ಆಫ್ ಫಾರಿನ್ ಪವರ್ಸ್ and from actions intended to overthrow or undermine parliamentary democracy by political, industrial or violent means. Close quote. So ಅದರಲ್ಲಿ ಒಂಥರ ಕೌಂಟರ್ ಇಂಟೆಲಿಜೆನ್ಸ್ ಬರುತ್ತೆ, ಕೌಂಟರ್ ಎಸ್ಪಿನಾಜ್ ಬರುತ್ತೆ. ಇವರೆಲ್ಲ ಬಹಳ ಪೆಕ್ಯುಲಿಯರ್ ಇಂಟೆಲಿಜೆನ್ಸ್ ಫ್ರೇಸಿಯಾಲಜಿ. ದೇರ್ ಇಸ್ ಇಂಟೆಲಿಜೆನ್ಸ್ ಅಂಡ್ ಕೌಂಟರ್ ಇಂಟೆಲಿಜೆನ್ಸ್. ಯಾಕಂದ್ರೆ ಹಾಸ್ಟೈಲ್ ಸ್ಟೇಟ್ಸ್ ಏಜೆಂಟ್ಸ್ ಸಿಗ್ತಾರೆ. ಹೌದು. How often have we read Chinese agent or an ISI agent has been arrested in Delhi and repatriated? ಇವಾಗ ಅವ್ರದ್ದು ಆಕ್ಟಿವಿಟೀಸ್ ಮಾನಿಟರ್ ಮಾಡಕ್ಕೆ ಖಂಡಿತ ಬೇಕೇ ಬೇಕಲ್ಲ ಕೌಂಟರ್ ಇಂಟೆಲಿಜೆನ್ಸ್, ಟು ಕೀಪ್ ಅನ್ ಐ ಆನ್ ಅದರ್ ಇಂಟೆಲಿಜೆನ್ಸ್ ಔಟ್ಫಿಟ್ಸ್. ಅದ್ ಬಂದು ನೀವು ಕೊನೆಯದಾಗಿ ಆಗಿದೆ. ಹೌದು, ನೀವು ಕೊನೆಯದಾಗಿ ಓದಿದ್ರಲ್ಲಿ ಸ್ವಲ್ಪ ಇದು ಇದೆ ಅಲ್ಲ, ಅಂದ್ರೆ ಟೆಕ್ನಿಕ್ಯಾಲಿಟಿನೂ ಇದೆ ಅಲ್ವಾ, ಅಂದ್ರೆ ಎನಿಥಿಂಗ್ ದಟ್ ಕ್ಯಾನ್ ಯುಸರ್ಪ್ ದ ಪಾರ್ಲಿಮೆಂಟರಿ ಫೋರ್ಸಸ್ ಅಂತ ಬಂದಾಗ ನೀವು ಫಸ್ಟ್ 2 ರೆಫರೆನ್ಸಸ್ ಅಲ್ಲಿ ಕ್ಲಿಯರ್ ಆಗಿ ಡಿಮಾರ್ಕೆಟ್ ಆಗಿತ್ತು, ಇಂಟರ್ನಲ್ ಇದರಲ್ಲಿ ಏನು ಮಾಡೋ ಹಂಗಿಲ್ಲ ಅನ್ನೋ ಒಂದಿದು. ಅದೇ ನೀವು 3ನೇ ಒಂದು ಕೋಟ್ ಓದಿದಾಗ ಅದರಲ್ಲಿ there is a little bit of technicality ಅಲ್ವಾ. ಹೌದು, ನಾಟ್ ಓನ್ಲಿ ಟೆಕ್ನಿಕಾಲಿಟಿ, ಇಟ್ಸ್ a bit broader. ಅದಿನ್ನು ಸುಮಾರು ಮೋರ್ ಜೆನೆರಿಕ್ ಇದೆ. ಯಾಕಂದ್ರೆ ಅವ್ರ MI ಫಂಕ್ಷನ್ಸ್ ಆ ತರ ಪ್ರಿಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಅದೇ ತರ ತಾವು ನೋಡಿದ್ರೆ ಸೌತ್ ಆಫ್ರಿಕನ್ ಲೆಜಿಸ್ಲೇಷನ್ ಇದೆ, ಕೆನೇಡಿಯನ್ ಲೆಜಿಸ್ಲೇಷನ್ ಇದೆ. ಅದನ್ನ ಕಾಪಿ ಮಾಡಬಾರ್ದು, ಬಟ್ ಖಂಡಿತ ವಿ ಕ್ಯಾನ್ ಬಿ ಇನ್ಸ್ಪೈರ್ಡ್ ಬೈ ಸಮ್ ಆಫ್ ದಿ ಥಿಂಗ್ಸ್ ದೇ ಹ್ಯಾವ್ ಸೆಡ್. ವಿ ಕ್ಯಾನ್ ಬ್ರಿಂಗ್ ಇನ್ ಅವರ್ ಓನ್ ಯುನೀಕ್ ರಿಕ್ವೈರ್ಮೆಂಟ್ಸ್. ಕೊನೆಗೆ ನಾವು ನೋಡಿದ್ರೆ ನಮ್ಮ ಸಂವಿಧಾನನು it has been inspired by many constitutions, but it is still a unique constitution. Drafting process, so it was unique to our socio-economic polity of the time. So ಆ ತರ ಒಂದು ಎಕ್ಸರ್ಸೈಸ್ ಆಗ್ಬಹುದು. ನನ್ನ ಪರ್ಸನಲ್ ಆಗಿ ಕೇಳಿದ್ರೆ ಅದೊಂಥರ ವಿಶ್ಫುಲ್ ಇದು ವಿಶ್ಫುಲ್ ಇಂಟೆಂಟ್ ಆಗೋದು ಡೌಟ್ ನನ್ನ ಪ್ರಕಾರ. ಬಟ್ ಪ್ರಿಸಿಡೆಂಟ್ಸ್ ಇದೆ, ಪ್ರಿಸಿಡೆಂಟ್ಸ್ ಖಂಡಿತ ಇದೆ. ಅಂಡ್ ಅಟ್ಲೀಸ್ಟ್ ಅಕಾಡೆಮಿಕ್ ಚರ್ಚೆ ಆಗ್ಲಿ ಅದ್ರ ಬಗ್ಗೆ. ಇಲ್ಲ ಸರ್, ತಾವು ಈ ಪ್ರೋಗ್ರಾಮಿಗೆ ಬಂದಿರೋ ಮೂಲಕ ಖಂಡಿತ ಇನ್ನಷ್ಟು ಜನಕ್ಕೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿದೆ. ಪ್ರಶ್ನೆ ಮೂಡಬೇಕು ನಮ್ಮಲ್ಲಿ, ನಾವು ಯಾವ ತರಹದ ದೇಶದಲ್ಲಿ ಬದುಕಬೇಕು, ಮುಂದೆ ಆ ಸಮಾಜ ಎಂಥದಿರಬೇಕು, ಆ ಥರದ ಸಮಾಜಕ್ಕೆ ನಮ್ಮ ಒಂದು ಸರ್ಕಾರ ಯಾವ ರೀತಿಯಲ್ಲಿ ಅದನ್ನ ಮಿನಿಮಮ್ ಗವರ್ನೆನ್ಸ್ ಅಂತ ಹೇಳಿದ್ರೆ, ಅದು ನಿಜವಾಗ್ಲೂ ಮಿನಿಮಮ್ ಗವರ್ನೆನ್ಸ್ ಆಗಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಫಾಲೋ ದ ಪ್ರಾಸೆಸ್. ಸೊ ತುಂಬಾನೇ ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ಸ್ ಆಯ್ತು. ನನ್ನ ಒಂದು ಆಸೆ ಅಂದ್ರೆ ಇನ್ನಷ್ಟು ಜನಕ್ಕೆ ಇದ್ರ ಬಗ್ಗೆ ಅವರಲ್ಲೇ ಇದನ್ನ ಇನ್ನೊಂದು ಸ್ವಲ್ಪ ಚಿಂತನೆ ಮಾಡಿ ಬೇರೆಯವ್ರಿಗೂ ಇದ್ರ ಜೊತೆ ಹಂಚಿದ್ರೆ ಪ್ರಾಯಶಃ ನಮ್ಮ ಜೀವಮಾನದಲ್ಲೇ ಇಂತಹ ಒಂದು ಚೇಂಜ್ ಕಾಣ್ಬಹುದೇನೋ. ತುಂಬಾ ಧನ್ಯವಾದ ತಮ್ಮ ಬಿಡುವು ಮಾಡ್ಕೊಂಡ್ಬಂದಿದ್ದಕ್ಕೆ ಸರ್. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು.